ಮಣ್ಣೆತ್ತಿನ ಅಮಾವಾಸ್ಯೆ ಅಂದ್ರೆ ನಮ್ಮಲ್ಲಿ ಅನೇಕ ಅಮಾವಾಸ್ಯೆಗಳದಾವ, ಅನೇಕ ಪದ್ಧತಿಗಳದಾವ. ಓದೈತಿ ಹಿರಿಯರು ಒಂದು ಏನೋ ಮಾಡ್ಯಾರ ಅಂದ್ರೆ ಅದಕ್ಕೊಂದು ಏನಾರ ಒಂದು ಕರೆಕ್ಟ್ ಅರ್ಥ ಇರ್ತೈತಿ. ಸುಮ್ಮನೆ ಪುಕ್ಷಟೆ ಯಾವ ಪದ್ಧತಿಗಳು ಮಾಡಿಲ್ಲ. ಒಂದು ಕಾರುಣಿ ಮಾಡ್ಯಾರ ಅಂದ್ರೆ ಅದಕ್ಕೊಂದು ಪದ್ಧತಿ ಐತಿ. ಹಾಂ, ಏನೋ ಒಂದು ಹಬ್ಬ ಮಾಡಿರಿ, ಏನೋ ಒಂದು ಅಮಾವಾಸ್ಯೆ ಮಾಡಿರಿ, ಎಲ್ಲ ಅಮಾವಾಸ್ಯೆಗಳು ಒಂದೊಂದು ಹೆಸರದಾವ. ಆ ಒಂದೊಂದು ಅಮಾವಾಸ್ಯೆಗೂ ಒಂದೊಂದು ಹೆಸರದಾವ ಅಂದ್ರೆ ಅದಕ್ಕೊಂದು ಏನೋ ಒಂದು ಹಿನ್ನೆಲೆ ಇರ್ತೈತಿ. ಸುಮ್ಮನೆ ಅದಕ್ಕೆ ಏನೋ ಒಂದು ಕರೆದ್ರು ಮುಗಿದೋಯ್ತು. ಬಾದಮಿ ಅಮಾವಾಸ್ಯೆ, ಬಡವರು ಭಾರತ ಹುಣ್ಣಿಮೆ, ಮಣ್ಣೆತ್ತಿನ ಹಿಂಗೆ ಹೇಳ್ಕೊತ ಹೋಗೋದು. ಆದ್ರೆ ಅದ್ರ ಹಿಂದೆ ಒಂದು ವಿಶೇಷ ಒಂದು ಅರ್ಥ ಇರ್ತೈತಿ. ಅದನ್ನು ತಿಳ್ಕೊಂಡು ನಾವು ಆಚರಣೆ ಮಾಡಿದ್ವಿ ಅಂದ್ರೆ ಹೆಚ್ಚು ಮಹತ್ವ ಸಿಗ್ತೈತಿ. ಈಗ ಯಾವುದೇ ದೇವಸ್ಥಾನಕ್ಕೆ ಹೋದ್ರಿ ಅಂದ್ರೆ ಬರೀ ಹೋಗಿ ದೇವ್ರ ದರ್ಶನ ಮಾಡಿ ಬಂದ್ರೆ ಅಂದ್ರೆ ನಿಮ್ಗೆ ಎಷ್ಟು ಪುಣ್ಯ ಸಿಗ್ತೈತಿ? ಬರೀ 50%. ಆದ್ರೆ ಆ ದೇವಸ್ಥಾನದ ಹಿನ್ನೆಲೆ ಏನು, ಆ ದೇವಸ್ಥಾನದ ಬಗ್ಗೆ ಪೂರ್ಣ ಮಾಹಿತಿ ತಿಳ್ಕೊಳ್ಳೋದು, ಆ ದೇವ್ರು ಏನು, ಅಲ್ಲಿ ಸ್ಥಳದ ಏನು ಮಹತ್ವ ಐತಿ, ಆ ಪುರಾಣಗಳು ಏನು ಹೇಳ್ತಾವೆ ಅದ್ರ ಬಗ್ಗೆ, ಅಲ್ಲಿ ಹೋದ್ರೆ ಏನು ಪುಣ್ಯ ಸಿಗ್ತೈತಿ, ಅಲ್ಲಿ ಹೋಗಿ ಬಂದವರು ಈಗೀಗ ಏನೇನು ಫಲಗಳನ್ನ ಅನುಭವಿಸ್ಯಾರ, ಇವೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋದು ಫಸ್ಟ್. ತಿಳ್ಕೊಂಡು ಆಮೇಲೆ ದೇವ್ರ ದರ್ಶನ ಮಾಡಿರಿ ಅಂದ್ರೆ ಅವಾಗ 8% ಸಿಗ್ತೈತಿ, 100ಕ್ಕೆ 100% ಫಲ ಸಿಗ್ತೈತಿ. ಅದಕ್ಕೆ ಯಾವುದೋ ಒಂದು ಆಚರಣೆ ಮಾಡಿರಿ, ಯಾವುದೋ ಒಂದು ದೇವ್ರ ದರ್ಶನ ಮಾಡಿರಿ, ಅದ್ರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕಾಗಿರುವಂಥದ್ದು ಮುಖ್ಯವಾಗಿರುವಂಥ ಉದ್ದೇಶ. ಸುಮ್ಮನೆ ನೀವು ಮಾಡ್ಕೋತ ಹೋದ್ರೆ ನೀವು ಮಾಡ್ತೀರಿ, ನಿಮ್ಮ ನೋಡಿ ಇನ್ನೊಬ್ಬ ಮಾಡ್ತಾನೆ. ಒಬ್ಬ ಪೂಜಾರಿ ದೇವ್ರ ಪೂಜೆ ಮಾಡೋಕೆ ಹೊಂಟಿದ್ದ. ದೇವ್ರ ಪೂಜೆ ಮಾಡೋಕೆ ಹೋಗಾಗ ಒಂದು ಕೈಯಾಗ ಕೊಡ ಹಿಡ್ದಾನ, ಒಂದು ಕೈಯಾಗ ತೆಂಗಿನಕಾಯಿ ಪೂಜೆ ಸಾಮಾನು ಹಿಡ್ದಾನ. ಹಿಂಗೆ ತೊಗೊಂಡು ಹೊಂಟಾನ. ಮಂದಿ ಎಲ್ಲ ಜನ ಎಲ್ಲ ಫುಲ್ ದೇವ್ರ ದರ್ಶನಕ್ಕೆ ಪಾಳೆ ಹಚ್ಚಾರ. ಅವಾಗ ಸಣ್ಣದೊಂದು ಬಾಗ್ಲ ದಾಟಿ ಒಳಗೆ ಗುಡಿಗೆ ಹೋಗ್ಬೇಕವ. ಅವೇನು ನೋಡೋಣ, ಇಲ್ಲಿ ಒಂದು ಕೊಡ ಹಿಡ್ದಾನ, ಇಲ್ಲೊಂದು ತಾಟ್ ಹಿಡ್ದಾನ ಕೈ ಒಳಗೆ. ಕೈ ಖಾಲಿ ಇಲ್ಲ, ಅವ್ನು ಡುಬ್ದಾಗ ಏನೋ ಕೆಲಸ ಆಯ್ತದ. ಅವೇನು ಮಾಡೋಣ, ಅಲ್ಲಿ ಹೋಗಿ ಒಂದು ಬಾಗಿಲು ಐತಿ, ಬಾಗಿಲು ಹಿಂಗೆ ಅಡ್ಡಿ ತಿಕ್ಕಿರ್ತಾವ. ಹಿಂಗೆ ತಿಕ್ಕಿ ಒಳವಾದ. ಮಂದಿ ಏನು ತಿಳ್ಕೊಂಡ್ರು, ಈ ದೇವಸ್ಥಾನದೊಳಗೆ ಅದೊಂದು ಪದ್ಧತಿ ಇರಬೇಕು, ಹಂಗೆ ಡುಬ್ಬ ತಿಕ್ಕಿ ಹೋದ್ರೆ ದೇವ್ರು ಲಘು ಒಲಿತ ಅಂತ ತಿಳ್ಕೊಂಡು ಎಲ್ಲ ಡುಬ್ಬ ತಿಕ್ಕು ನಮಸ್ಕಾರ, ಎಲ್ಲ ಬರೋದು ಡುಬ್ಬ ತಿಕ್ಕೋದು ನಮಸ್ಕಾರ. ನಮ್ಮ ವರ್ತಮಾನ ಪರಿಸ್ಥಿತಿ ಹೆಂಗಾಗೈತಿ, ಹಿಂಗಾಗೈತಿ. ಯಾಕೆ ಮಾಡ್ರು ಅನ್ನೋದು ಗೊತ್ತಿಲ್ಲ ಯಾರಿಗೆ. ಏನೋ ಹಿಂದೆ ಮಾಡ್ಕೋತ ಬಂದರೆ ನಾವು ಮಾಡೋದು ಅಷ್ಟೇ. ಹೌದಾ? ಸರಿ ಐತಿಲ್ಲ? ಯಾರೋ ಮಾಡ್ಕೋತ ಬಂದಾರ, ಅದನ್ನು ನಾವು ಮಾಡಕತ್ತೀವಿ ಅಷ್ಟೇ. ಅವ್ರು ಯಾಕೆ ಮಾಡ್ರು ಅನ್ನೋದು ಒಂದೇಟು ವಿಚಾರ ಮಾಡಿದ್ವಿ ಅಂದ್ರೆ ಅದ್ರ ವಾಸ್ತವ ಗೊತ್ತಾಗೈತಿ. ಇನ್ಕೆ ಹೇಳಿದಿಲ್ಲ ಕತಿ ಅದೇನು, ಅವ್ನು ಯಾಕೆ ತಿಕ್ಕ್ಯಾನ ಅನ್ನೋದು ಒಬ್ಬರು ವಿಚಾರ ಮಾಡಲಿಲ್ಲ. ಒಬ್ಬ ತಿಕ್ಕಿ ಹೋದ, ಎಲ್ಲರೂ ಬಂದವ್ರು ತಿಕ್ಕೋದು ನಮಸ್ಕಾರ. ಈ ಗುಡಿ ಒಳಗೆ ಪದ್ಧತಿ ಐತಿ ತಿಳ್ಕೊಂಡು ಅದೊಂದು ಗುಡಿ ಒಳಗೆ ಅದೊಂದು ಪದ್ಧತಿನೇ ಬೆದ್ದು ಬಿಡಿತದೆ. ಮುಂದೆ 10 ವರ್ಷ ಬಿಟ್ಟು ಹೋದ್ರೆ ಅವ್ನು ತಿಕ್ಕಿದ ಗಾಡಿ ಅರ್ಧ ಸಮದ ಹೋಗಿತ್ತು. ಅದಕ್ಕೆ ಪದ್ಧತಿಗಳು ಯಾಕೆ ಮಾಡಿರ್ತಾರೆ ಅನ್ನೋದು ಸರಿಯಾಗಿ ತಿಳ್ಕೊಳ್ಬೇಕು. ಅದರೊಳಗೂ ನೀವೆಲ್ಲ ಪುರೋಹಿತರಿಲ್ಲ. ಪುರೋಹಿತರಂದ್ರೆ ಯಾರು? ಹಾಂ, ಅದು ಚಲೋ ತಿಳಿಬೇಕು ಫಸ್ಟು. ನಮ್ಮದು ಅಷ್ಟ ಹಿತ ಮಾಡ್ಕೊಳ್ಳೋದಲ್ಲ, ಪುರದ ಹಿತವನ್ನು ಬಯಸಬೇಕು. ಪುರ ಅಂದ್ರೆ ಊರು, ಗ್ರಾಮ, ನೀವಿರೋ ಜಾಗ, ಸಮಾಜ. ಪುರೋಹಿತರನ್ನವ್ರು ಬರೀ ಸುಮ್ಮನೆ ಕುಂತು ಟೈಮ್ ಪಾಸ್ ಮಾಡಿ ಮನೆಗೆ ಹೋಗಿ ಪೂಜೆ ಮಾಡಿ 4 ಮಂತ್ರ ಹೇಳಿ ಬರೀ ಗೋಳೆ ಮಾಡ್ಕೊಂಡು ದಕ್ಷಿಣ ಬರ್ಕೊಂಡು ಬರೋರು ಪುರೋಹಿತರಲ್ಲ. ಹಾಂ, ಹಿತ ಬಯಸ್ಬೇಕು ಇನ್ನೊಬ್ರಿಗೆ ಚಲೋ ಆಗಲಿ ಅಂತ ಹೇಳಿ ಭಾವನೆ ಇತ್ತು ಅಂದ್ರೆ ಅಷ್ಟೇ ನಿಮಗೆ ಚಲೋ ಆಕೈತೆ. ಇನ್ನೊಬ್ರಿಗೆ ಕೆಟ್ಟ ಆಗಲಿ ನನಗಟ್ಟ ಚಲೋ ಆಗಲಿ ಅಂದ್ರೆ ಆಕೈತೆ? ಸಾಧ್ಯ ಇಲ್ಲ. ಹಂಗೆ ಒಂದು ಪದ್ಧತಿಗಳು ಅದಾವಂದ್ರೆ ನಮ್ಮ ಹಿರಿಯರು ಏನೋ ಒಂದು ಮಾಡ್ಯಾರಂದ್ರೆ ಅದು ಯಾಕೆ ಮಾಡ್ಯಾರು ಅನ್ನುವಂಥದ್ದು ತಿಳ್ಕೊಳ್ಳೋ ಪ್ರಯತ್ನರೇ ಮಾಡಬೇಕು. ಈಗ ವರ್ತಮಾನ ಸದ್ಯದಾಗಿರುವಂಥದ್ದು ಇದು ಯಾವುದು? ಮಣ್ಣೆತ್ತಿನ ಅಮಾವಾಸ್ಯೆ ಯಾಕೆ ಮಾಡ್ರು, ಅದಕ್ಕೆ ಯಾಕೆ ಇಷ್ಟು ಶ್ರದ್ಧೆಯಿಂದ ಮಾಡ್ತಾರೋ, ಯಾಕೆ ಅದನ್ನು ಮಣ್ಣಿನಿಂದ ಒಂದು ಬಸವಣ್ಣಗತ್ಲೆ ಮಾಡ್ತಾರೆ, ಎತ್ತ ಮಾಡ್ತಾರೆ, ಅದನ್ನ ಯಾಕೆ ಪೂಜೆ ಮಾಡ್ತಾರೆ? ಇದಕ್ಕೊಂದು ಹಿಂದೆ ಏನೋ ಇರ್ಬೇಕಲ್ಲ. ಏನೋ ಇಲ್ಲ ಪುಕ್ಷಟೆ ಯಾವ ಆಚರಣೆಗಳು ಬರ್ತಾವೆ. ಹಾಂ, ಏನೋ ಒಂದು ಐತಿ ಅಂದ್ರೆ ಅದಕ್ಕೆ ಹಿಂದೆ ಒಂದು ಕಾರಣ ಇರ್ತೈತೆ, ಕಂಪಲ್ಸರಿ ಇರ್ತೈತೆ. ಒಂದು ಸಾರಿ ಏನಾಯ್ತಂತ, ಹಿಂದೆ ಭಾಳ ವರ್ಷಗಳ ಹಿಂದೆ ಒಂದು ದೊಡ್ಡ ರಾಜ್ಯ, ಆ ರಾಜ್ಯದಾಗ ಒಬ್ಬ ರಾಜ.
ಉತ್ತಮವಾಗಿರುವಂಥ ರಾಜ ಅವ. ಆ ರಾಜ್ಯದಲ್ಲಿರುವ ರಾಜ ಏನು ಮಾಡ್ತಾನಂದ್ರೆ ಭಾಳ ಎಲ್ಲ ಸಮಾಜದಲ್ಲಿರುವಂಥವ್ರೆಲ್ಲರನ್ನು ಭಾಳ ಚಲೋ ಪರಿಪಾಲನೆ ಮಾಡ್ತಿರ್ತಾನೆ. ಒಳ್ಳೆ ರಾಜ ಸಿಗೋದು ಪುಣ್ಯ ಮಾಡಿರ್ಬೇಕು. ವರ್ತಮಾನದೊಳಗೆ ರಾಜಗಳಿಲ್ಲ, ಆದ್ರೆ ರಾಜಕಾರಣಿಗಳದ. ಆವಾಗಿನ ಕಾಲಕ್ಕೆ ರಾಜ್ಯ ಆಳೋರು ರಾಜರಾಗಿದ್ದರು, ಈಗಿನ ಕಾಲಕ್ಕೆ ರಾಜ್ಯ ಆಳೋರು ರಾಜಕಾರಣಿಗಳಾಗ್ಯಾರ. ಆವಾಗಿನ ಕಾಲಕ್ಕೂ ಭಾಳ ಜನ ದುಷ್ಟ ರಾಜರಿದ್ದರು, ನಾಲಾಯಕರಿದ್ದರು, ಒಂದಿಷ್ಟು ಜನ ಒಳ್ಳೆಯವರಿದ್ದರು. ಆ ಒಳ್ಳೆಯವರು ಮಾಡಿರುವಂತಹ ಆಚರಣೆಗಳಿಂದ, ಒಳ್ಳೆಯವರು ಮಾಡಿರುವಂಥ ಒಳ್ಳೆ ಒಳ್ಳೆ ಕೆಲಸಗಳಿಂದ ಈಗಲೂ ನಮಗೆ ಎಷ್ಟೋ ಉಪಯೋಗ ಆಗತ್ತವ. ಆವಾಗೂ ಒಂದಿಷ್ಟು ಮಂದಿ ರಾಜರು ದುಷ್ಟರಿದ್ದರು, ಬರೀ ತಿನ್ನೋದು ಕುಡಿದು ಐಷಾರಾಮಿ ಜೀವನದೊಳಗೆ ಅವ್ರ ಜೀವನ ಆಗಿ ಹೋಯ್ತು. ಈಗಿನ ಕಾಲದಾಗೂ ರಾಜಕೀಯ ವ್ಯಕ್ತಿಗಳು ಕೆಲವೊಂದಿಷ್ಟು ಜನ ಒಳ್ಳೆಯವರು ಅದಾರ, ಕೆಲವೊಂದಿಷ್ಟು ಜನ ಕೆಟ್ಟವರು ಅದಾರ. ಸಮಾಜಕ್ಕೆ ಉದ್ಧಾರ ಆಗಲಿ, ಸಮಾಜಕ್ಕೆ ಒಳ್ಳೇದಾಗಲಿ, ಸಮಾಜ ಉದ್ಧಾರ ಮಾಡೋಣ ಅಂಥೇಳಿ ಒಂದಿಷ್ಟು ಜನ ರಾಜಕೀಯ ವಿಚಾರ ಮಾಡ್ರೆ, ನಮ್ಮದ ಯಾವಾಗ ನಾವು ತುಂಬಿಕೊಳ್ಳು, ನಮ್ಮದು ನಾವು ಮನೆ ಯಾವಾಗ ತುಂಬ್ಕೊಂಡು ಅಂತ ಒಂದಿಷ್ಟು ಜನ ರಾಜಕೀಯ ವ್ಯಕ್ತಿಗಳದಾರ. ಹಂಗೆ ಆ ಕಾಲದೊಳಗಿರುವಂಥ ರಾಜ ಒಳ್ಳೆ ರಾಜ ಇದ್ದವ. ಅವಾಗ ಏನು ವಿಚಾರ ಇತ್ತು ಅಂದ್ರೆ ಸಮಾಜವನ್ನು ಚಲೋ ಪರಿಪಾಲನೆ ಮಾಡಬೇಕು, ಎಲ್ಲ ಜಗತ್ತಿನಲ್ಲಿರುವಂಥ ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲರಿಗೂ ಯಾವುದೇ ಕಷ್ಟಗಳು ಬರಬಾರ್ದು, ಹಂಗೆ ಪರಿಪಾಲನೆ ಮಾಡಬೇಕು ಅಂತ ವಿಚಾರ ಇಟ್ಕೊಂಡು ಅದೇ ರೀತಿ ಪರಿಪಾಲನೆ ಮಾಡ್ಕೋತ ಹೊಂಟಿದ್ದ. ಭಾಳ ವರ್ಷಕ್ಕೆ ಗಂಡು ಮಗ ಹುಟ್ಟಿದ. ಭಾಳ ಖುಷಿ ಅದ ರಾಜ, ಭಾಳ ಖುಷಿ ಅದ. ಖುಷಿ ಆದಮೇಲೆ ಸಮಾಜ ಅನುಕೂಲ ಎಲ್ಲರೂ ಇರೋರು, ಚಲೋ ಇರೋರು, ಕೆಟ್ಟ ಇರೋರು, ಬಡವರು ಇರೋರು, ಶ್ರೀಮಂತರು ಇರೋರು. ಈ ಕಡೆ ರಾಜ ಗಂಡು ಮಗ ಹುಟ್ಟಿದ. ಖುಷಿಯಿಂದ ಏನು ಮಾಡ್ತಾನಂದ್ರೆ ರಾಜ, ಈಗ ನಿಮ್ಮಲ್ಲಿ ಯಾರಾದರೂ ಮಗು ಹುಟ್ಟಿತಂದ್ರೆ ಏನು ಮಾಡ್ತಾರೆ? ಎಡೆ ಹಂಚೋದು ಒಂದು ಕಡೆ ಇರಲಿ, ಫಸ್ಟ್ ಏನು ಮಾಡ್ತಾರಂದ್ರೆ ಟೈಮ್ ನೋಡ್ತಾರೆ. ಟೈಮ, ಕುಂಡ್ಲಿ, ನಕ್ಷತ್ರ, ಯೋಗ ಎಲ್ಲ ಚಲೋ ಐತಿಲ್ಲ ಫಸ್ಟ್ ನೋಡ್ತಾರೆ. ಹಂಗೆ ಆ ರಾಜ ಏನು ಮಾಡಿದ ಅಂದ್ರೆ ಫಸ್ಟ್ ಮಗ ಹುಟ್ಟಿ ಕೂಡಲೇ ಭಾಳ ಸಂತೋಷಗೊಂಡ ಜ್ಯೋತಿಷಿಗಳನ್ನ ಕರೆಸಿದ. ಕರೆಸಿ ಆ ಮಗು ಹುಟ್ಟಿರುವಂಥ ಸಮಯ, ಡೇಟ ಎಲ್ಲ ಅವ್ರು ಕೊಟ್ಟು ಮಗುವಿನ ಕುಂಡಲಿ ತೆಗಿಸಿದ. ಆ ಜ್ಯೋತಿಷ್ಯರು ಏನು ಮಾಡ್ತಾರೆ ಅಂದ್ರೆ ಅವನ ಕುಂಡಲಿ ನೋಡಿ ರಾಜಾಗ ಒಂದು ವಿಷಯ ಹೇಳ್ತಾರೆ. ನೋಡಿ ರಾಜನೇ, ಭಾಳ ವರ್ಷಗಳ ನಂತರ ನಿನಗೆ ಪುತ್ರ ಸಂತಾನ ಆಗೈತೆ, ಭಾಳ ಸಂತೋಷ, ಆದ್ರೆ ಒಂದು ಸಮಸ್ಯೆ ಐತಿ ಅಂದವ. ಏನು ಸಮಸ್ಯೆ ಅಂತ ಕೇಳಿದಾಗ ಜ್ಯೋತಿಷ್ಯರು ಹೇಳ್ತಾರೆ, ನಿನ್ನ ಮಗ ಅಲ್ಪಾಯುಷ್ಯ ಅದಾನ, ಅವ ಬರೀ 18 ವರ್ಷ ಅಷ್ಟೇ ಬದುಕ್ತಾನೆ. 18 ವರ್ಷಗಳ ಕಾಲ ಅಷ್ಟೇ ನಿನ್ನ ಮಗ ಬದುಕ್ತಾನೆ. ಅವ ಹೆಂಗೆ ಸಾಯ್ತಾನಂದ್ರೆ ಅವನ ಸಾವಿಗೆ ಯಾವುದು ಕಾರಣ ಆಕೈತಿ ಅಂದ್ರೆ ಹುಲಿ ಕಾರಣ ಆಕೈತಿ, ಹುಲಿಯಿಂದ ಅವ ಸಾಯ್ತಾನು ಅಂಥೇಳಿ ಆ ರಾಜಾಗ ಯಾರು ಹೇಳ್ತಾರೋ? ಜ್ಯೋತಿಷ್ಯಗಾರ ಹೇಳ್ತಾರೆ. ಈ ಜ್ಯೋತಿಷ್ಯಗಾರನ ಮಾತು ಕೇಳಿ ರಾಜಾಗ ದಿಗಿಲು ಬಡಿತು. ಇಷ್ಟು ವರ್ಷಕ್ಕೆ ಮೊದಲೇ ಒಬ್ಬ ಮಗ ಹುಟ್ಟ್ಯಾನ, ಅವನು 18 ವರ್ಷ ಅಂದ್ರೆ ಒಳ್ಳೆಯ ವಯಸ್ಸಿಗೆ ಬಂದು ಇನ್ನೇನು ಪಟ್ಟಾಧಿಕಾರ ಮಾಡುವಂಥ ಸಂದರ್ಭಕ್ಕೆ ಅವ್ನು ಸಾಯ್ತಾನಂದ್ರೆ ಯಾವ ತಂದೆಗೆ ಸುಖ ಅನಿಸುತ್ತೆ, ಸಂತೋಷ ಅನಿಸುತ್ತೆ? ಭಾಳ ಕಷ್ಟ ಅನಿಸ್ತಾವ. ಆದರೆ ಒಂದು ರಾಜಗೆ ಒಂದು ಧೈರ್ಯ ಐತಿ, ಏನಂದ್ರೆ ನಾ ರಾಜ ಅದನು, ನಾನಿರುವುದು ರಾಜರ ವಾಡೆ ಒಳಗೆ, ಅರಮನೆ ಒಳಗೆ. ನನ್ನ ಮಗನ 18 ವರ್ಷ ಆಗೋ ತನಕ ನಾ ರಾಜವಾಡೆಯಿಂದ ಹೊರಗೆ ಕಳ್ಸಂಗಿಲ್ಲ, ಹುಲಿ ಹೆಂಗೆ ಅವನು ಕೊಲ್ತೈತಿ ಅಂತ ವಿಚಾರ ಮಾಡಿದ. ಸಾಧ್ಯ ಐತೇನು ಕೊಲಕ್ಕೆ? ರಾಜನು ವಾಡೆ ಅಂದರೆ ಹೆಂಗಿರ್ತಾವೆ, ದೊಡ್ಡ ದೊಡ್ಡ ಅದಕ್ಕೆ ಕೋಟೆಗೆ ವಾಡಿಗಳು ಇರ್ತಾವೆ. ಹೆಂಗಿರ್ತೈತೆ ಗೇಟ್ ಒಳಗೆ ಬರ್ಬೇಕಾದ್ರೆ ಒಂದು ಇಲಿ ಹೊಳಗೆ ಬರೋಂಗಿಲ್ಲ. ಅಲ್ಲಿ ಹಗಲು ರಾತ್ರಿ ಸೈನಿಕರ ಕಾವಲು ಇರ್ತೈತಿ, ದೊಡ್ಡ ದೊಡ್ಡ ಗೋಡೆಗಳು ಇರ್ತಾವೆ, ಕಂಪೌಂಡ್ ಎಂತೆಂಥವು ಇರ್ತಾವೆ. ಅದನ್ನೆಲ್ಲ ದಾಟಿ ಹುಲಿ ಅಂತೂ ಒಳಗೆ ಬರೋಂಗಿಲ್ಲ. ಆ ಹುಲಿ ಒಳಗೆ ಬಂದು ನನ್ನ ಮಗನ ಕೊಲ್ಲೋದಿಲ್ಲ ಅಂಥೇಳಿ ನೀವು ರಾಜ ವಿಚಾರ ಮಾಡಿದ. ಆದರೂ ಇರಲಿ ಅಂಥೇಳಿ ಸೇಫ್ಟಿಯಿಂದ ಏನು ಮಾಡ್ತಾನೆ ರಾಜವ, ಆ 18 ವರ್ಷ ಆಗೋ ತನಕ ತನ್ನ ಮಗನ ಒಟ್ಟೆ ಹೊರಗೆ ಬಿಡೋಂಗಿಲ್ಲ. ಹೊರಗಿನ ಯಾವುದೂ ವಿಷಯಗಳು ನಾವು ಗೊತ್ತು ಮಾಡೋಂಗಿಲ್ಲ. ಒಟ್ಟೆ ಅಲ್ಲೇ ಒಳಗೆ ಒಂದು ರೂಮ್ನಾಗ ಏನು ಬೇಕೆಲ್ಲ ಅಲ್ಲೇ ಕಲಿಸೋದು, ಅಲ್ಲೇ ಅವ್ನು ವಿದ್ಯಾಭ್ಯಾಸ ಹೇಳೋದು, ಅಲ್ಲೇ ಊಟ, ಅಲ್ಲೇ ವ್ಯವಸ್ಥೆ ಎಲ್ಲ ಅಲ್ಲೇ ಮಾಡಿ. ರಾಜ ಅಂದ್ಕೂಲೇನ ಒಂದು ಕೈಗೊಂದು ಕಾಲಿಗೊಂದು ಆಳು ಎಲ್ಲ ಫುಲ್ ಒಂದು ಟೀಮ ಇಟ್ಬಿಟ್ಟವು. ಅವ್ನು ಒಟ್ಟು 18 ವರ್ಷ ಆಗೋ ತನಕ ಅವ್ನು ಹೊರಗೆ ಬಿಡಲಿ. 17 ವರ್ಷ ತುಂಬಿ 18 ವರ್ಷನೇ ನಡೀತಾ ಇತ್ತು. 18 ವರ್ಷ ಮುಗ್ಯಾಕೆ ಒಂದು ದಿವಸ ಕಡಿಮೆ ಇತ್ತು. ಯಾವುದರಿಂದ ಸಾವು ಬರ್ತೈತೆ ಅಂತ ಹೇಳಿದ್ದವ? ಹುಲಿಯಿಂದ ಸಾವು ಬರ್ತೈತೆ ಅಂದಿದ್ದು. ಆದ್ರೆ ಇವು ಏನು ಮಾಡ್ತಾನಂದ್ರೆ ಮಗ, ಇವು ಸಣ್ಣಾಗಿದ್ದಾಗ ಅವ ಅಪ್ಪನ ಮಾತು ಕೇಳ್ತಿರ್ತಾವೆ ಹುಡುಗರು.
ಕೇಳ್ತಿರ್ತಾವಿಲ್ಲ. ಒಂದು ಈಟು ದೊಡ್ಡ ಅದು ಅಂದ್ರೆ ನಾವೇ ಶಾನೆ ಆತಾವ. ನೀವು ಹಂಗೆ ಈಗ ವಯಸ್ಸು ಹಂಗೆ ಇರ್ತೈತಿ ನಿಮ್ಗೆ. ಹಾಂ, ನಿಮ್ಮಪ್ಪ ಏನ್ರಿ ನಿಂಗೇನು ಗೊತ್ತ ಸುಮ್ಕೊಂಡ್ರ ಅದಿರಿಲ್ಲ. ನಿಮ್ಮಪ್ಪ ಏನ್ರಿ ಹೇಳಿದ್ರೆ ನಿಮ್ಗೆ ಗೊತ್ತಿಲ್ಲ ಸುಮ್ಕೊಂಡ್ರೆ ಅದು ನಿಮ್ಗೆ ಅವ್ರಿಗೆ ಗೊತ್ತಿಲ್ಲದೆ ನಿಮ್ಮ ಹೊಡೆದು ಇಷ್ಟು ದೊಡ್ಡವ್ರು ಮಾಡಿ ನಾವು ಅಲ್ಲ. ಅವನು ಹಂಗಂದ ಏನಪ್ಪಾಜಿ ಯಾವುದೋ ಜ್ಯೋತಿಷ್ಯಗಾರನ ಮಾತು ಕೇಳಿ ನೀವು ಹೀಗೆಲ್ಲ ನಂಬ್ಕೊಂಡು ನನ್ನ ಇಟ್ಟು ವರ್ಷ ಒಳಗೆ ಕೂಡ ಹಾಕಿ ಜೈಲ್ನಾಗ ಇಟ್ಟಂಗೆ ಮಾಡಿರಲ್ಲ, ಇದೆಲ್ಲ ಹುಚ್ಚುತ್ತಾನೆ ಇದು. ಈ ಯಾವ ಜ್ಯೋತಿಷ್ಯ ಕುಂಡ್ಲಿ ಎಲ್ಲ ಸುಳ್ಳಿದ, ಇದನ್ನ ಯಾಕೆ ನಂಬ್ತೀರಿ ಅಂದವ. 18 ವರ್ಷ ಅದು ನಾನು ಇವತ್ತೊಂದು ದಿವಸ ಮುಗೀತು ಅಂದ್ರೆ ನನಗೆ 18 ವರ್ಷ ಪೂರ್ಣ ಅದು. ಇನ್ನು ಜೀವನದಾಗ ನನಗೆ ಅಲ್ಪಾಯುಷ್ಯ ಹೇಳಿದವ್ರು ಯಾರು ಅಂತ ಹೇಳಿ ನೀವು ಹೆಂಗೆ ನಂಬ್ತೀರಿ? ನನಗೆ ಅಲ್ಪಾಯುಷ್ಯ ಐತೆ ಅಂತ ಹೇಳಿ ಆದ ಜ್ಯೋತಿಷಿ, ನೀವು ಅದನ್ನು ನಂಬ್ಕೊಂಡು ಕೂತು ಹುಚ್ಚಾದ್ರಲ್ಲ. 18 ವರ್ಷ ತನಕ ನನಗೆ ಏನಾಗಿಲ್ಲಪ್ಪ, ನಾ ಆರಾಮದನು ಅಂದೆವು. ರಾಜಾಗೂ ಒಂದಿಷ್ಟು ಹೌದು ಅನಿಸ್ತು. ಹೌದಲ್ಲ, ನಾ ಯಾರ್ದೋ ಜ್ಯೋತಿಷಿಗಳ ಮಾತು ಕೇಳಿ ಹಿಂಗೆ ಮಾಡಬಾರ್ದಾಗಿತ್ತು ಅನಿಸ್ತು ನಾವು. ಆದರೂ ಆಗಲಿಪ್ಪ, ಇವತ್ತು ಲಾಸ್ಟ್ ದಿವಸ ಐತಿ. ಇವತ್ತು ಒಂದು ದಿವಸ ನೀನು ಸಂಜೆ ತನಕ ಕಂಪ್ಲೀಟ್ ಆಯಿತು ಅಂದ್ರೆ ನಾಳೆಯಿಂದ ನಿನಗೆ 18 ವರ್ಷ ತುಂಬಿ 19ನೇ ವಯಸ್ಸು ಶುರು ಆಕ್ಕವ. ಐಂತ ಯಾವುದೇ ಭಯ ಇರೋಂಗಿಲ್ಲ, ಹೊರಗೆ ಅಡ್ಡಾಡಬಹುದು ಅಂತಂದವ. ಆದ್ರೆ ಇವ ಮಗ ಕೇಳಲಿಲ್ಲ. ಏನು ಮಾಡಿದವ, ಇಲ್ಲಿ ಮುಗೀತಪ್ಪ, ಇವತ್ತೊಂದು ದಿವಸ ಆಯ್ತಲ್ಲ, ಇನ್ನು ಮುಗೀತು, ಹೆಂಗೂ ಮುಗ್ದೈತಿ, ಒಂದಿಷ್ಟು ದೇವಸ್ಥಾನಕ್ಕೆ ಹೋಗಿ ದೇವ್ರ ಪೂಜೆ ಸಲ್ಲಿಸ್ಕೊಂಡು ಬರ್ತೀನೋ ಅಂತ ಹೇಳಿ ಹೊಂಟಿವಿ. ಯಾರು? ಅವನ ರಾಜನ ಮಗ ರಾಜಕುಮಾರ್. ಇವತ್ತೊಂದು ದಿವಸ ಐತೆ ಅಂದ್ರೆ ಏನೋ ಒಂದಿಷ್ಟು ಟೈಮ್ ಐತೆ ಅಂದ್ರೆ ಅದು ಒಂದು ಅಂಜಿಕಿನಲ್ಲ ನಾವು ರಾಜಾಗ. ಇವೇನು ಮಾಡಿದ, ಒಂದು ದೊಡ್ಡ ಪಂಜರದ್ದು ಮಾಡಿಸಿದ. ಸುತ್ತ ಎಲ್ಲ ಗೇಟ್ ಹಾಕಿ ಬಂದೋಬಸ್ತ್ ಮಾಡಿ ಬಾಗಿಲ ಹಾಕಿ ಸಣ್ಣ ಕಿಟಕಿ ಬಿಟ್ಟು ಅವನು ಒಳಗೆ ಮಗನ ಒಳಗೆ ಕುಂಡ್ರಿಸಿ ದೇವಸ್ಥಾನಕ್ಕೆ ಕಳಿಸ್ಕೊಟ್ಟ. ಹಿಂದೆ 100 ಜನ, ಮುಂದೆ ನಾವು 100 ಜನ, ಆ ಕಡೆ ಈ ಕಡೆ ಮಗ್ಗಲು 100 ಜನ, 400-500 ಜನ ಸೈನಿಕರನ್ನು ಕೊಟ್ಟು ಸೆಕ್ಯೂರಿಟಿ ಕೊಟ್ಟು Z+ ಸೆಕ್ಯೂರಿಟಿ ಕೊಟ್ಟಂಗೆ ಕೊಟ್ಟು ಅವನ ದೇವಸ್ಥಾನಕ್ಕೆ ಕಳಿಸಿದ. ಆ ದೇವಸ್ಥಾನಕ್ಕೆ ಕಳಿಸಿದಾಗ ಎಲ್ಲ ಹೋಗಿ ದೇವಸ್ಥಾನಕ್ಕೆ ತಲುಪರು. ರಾಜರ ಆಜ್ಞೆ ಪ್ರಕಾರ ಇವೆಲ್ಲ ಸೇವಕರು ಏನು ಮಾಡ್ತಾರೆ, ಸೈನಿಕರು ಅವನು ರಾಜ್ಕುಮಾರನ ಕರ್ಕೊಂಡು ದೇವಸ್ಥಾನಕ್ಕೆ ಹಿಂಗೆ ಒಳಗೆ ಹೊಂಟಿದ್ರು. ಆ ದೇವಸ್ಥಾನದ ಗೋಡೆ ಇರ್ತಾವೆ ಗೊತ್ತಾ, ಭಿತ್ತಿ ಗೋಡೆಗಳು. ಆ ಗೋಡೆಗಳ ಮೇಲೆ ಚಿತ್ರಗಳು ಬರೆದ್ರು, ಚೆಂದ ಚಿತ್ರ ಬರೆದಿರು. ಒಂದು ಹಾವಿಂದ ಬರೆದಿರು, ಒಂದು ಸಿಂಹದ ಬರೆದಿದ್ರು, ಒಂದು ಹುಲಿದು ಬರೆದಿರು, ಒಂದು ಚೋಳಿಂದ ಬರೆದಿರು. ಈಗ ಒಂದು ಎಲ್ಲರ ದೇವಸ್ಥಾನಕ್ಕೆ ಹೋದ್ರೆ ಅಂದ್ರೆ ಆ ದೇವಸ್ಥಾನದ ಹಿಸ್ಟ್ರಿ ಆ ಗೋಡೆಗಳ ಮೇಲೆ ಬರೆದಿರ್ತಾರೆ. ಹಾಂ, ಈಗ ಅಯ್ಯಪ್ಪನ ಚಿತ್ರ, ನೀವು ಅಯ್ಯಪ್ಪನ ದೇವಸ್ಥಾನ, ಅಯ್ಯಪ್ಪನ ಬಗ್ಗೆ ಚಿಂತನೆ ಮಾಡ್ಬೇಕಂದ್ರೆ ಅಯ್ಯಪ್ಪ ಸಣ್ಣಾಗಿದ್ದಾಗ ಹೋದ, ಹುಲಿ ಹಾಲು ತೊಗೊಂಡು ಬಂದ. ಹುಲಿ ಹಾಲು ತರಬೇಕಾದ್ರೆ ಒಂದು ಹುಲಿ ಚಿತ್ರ, ಹುಲಿ ಮೇಲೆ ಅಯ್ಯಪ್ಪ ಕೂತಿರುವಂಥ ಹೀಗೆಲ್ಲ ಚಿತ್ರ ಬಿಡಿಸಿರ್ತಾರಲ್ಲ. ಹಂಗೆ ಆ ದೇವಸ್ಥಾನದ ಗಾಡಿ ಮೇಲೆ ಹುಲಿ ಚಿತ್ರ ಬಿಡಿಸಿದ್ರಪ್ಪ. ಇವು ಏನು ಹುಲಿ ಹಿಂಗೆ ಹೋಗುವಾಗ ಹುಲಿ ಚಿತ್ರ ನೋಡ್ದ, ಯಪ್ಪ ಹುಲಿ ಅಂದವನ ಹಾರ್ಟ್ ಅಟ್ಯಾಕ್ ಸತ್ತ ಬಿಟ್ಟು. ಎದರಿಂದ ಸತ್ತವ? ಜ್ಯೋತಿಷ್ ಎದರಿಂದ ಹೇಳಿದ್ದ? ಜ್ಯೋತಿಷ್ ಸುಳ್ಳೈತಿ? ಜ್ಯೋತಿಷ್ ಯಾವತ್ತೂ ಸುಳ್ಳಾಗಂಗಿಲ್ಲ. ಜ್ಯೋತಿಷ್ ಯಾವತ್ತೂ ಸುಳ್ಳಾಗಂಗಿಲ್ಲ. ಅದನ್ನು ಸರಿಯಾಗಿ ನಾವು ನಂಬಿದೀವಿ ಅಂದ್ರೆ ಅದು ನಮ್ಮ ಕೈ ಹಿಡಿತೀವಿ. ಜ್ಯೋತಿಷ್ಯ ಹೇಳೋರು ಸುಳ್ಳು ಇರ್ಬೋದು, ಭಾಳ ಜನ ಜ್ಯೋತಿಷ್ ಹೇಳುವಂತಹ ಜನ ಭಾಳ ಸುಳ್ಳು ಇರ್ಬೋದು, ಆದ್ರೆ ಜ್ಯೋತಿಷ್ ಯಾವತ್ತೂ ಸುಳ್ಳಾಗಲ್ಲ. ಜ್ಯೋತಿ ಅಂದ್ರೆ ಬೆಳಕು, ಗೊತ್ತೈತಿ? ಜ್ಯೋತಿ ಅಂದ್ರೆ ಬೆಳಕು. ಇಶ ಅಂದ್ರೆ ಬಾಣ. ಇಶ ಅಂದ್ರೆ ಬಾಣ, ಬಿಲ್ಲಲ್ಲ, ಬಾಣ. ಬಿಟ್ಟಾಗ ಹೊಕ್ಕೈತ್ಲ, ಅದಕ್ಕೆ ಬಾಣ ಅಂತಾರೆ. ಜ್ಯೋತಿ ಅಂದ್ರೆ ಬೆಳಕು, ಇಶ ಅಂದ್ರೆ ಬಾಣ, ಜ್ಯೋತಿಷ್ಯ ಅಂದ್ರೆ ಬೆಳಕಿನ ಬಾಣ ಇದ್ದಂಗೆ. ಅದನ್ನು ಎಲ್ಲಿ ಬಿಡ್ತೀವಿ ನಾವು ಅಲ್ಲಿ ಬೆಳಕು ಕೊಡ್ತೈತಿ. ಅದಕ್ಕೆ ಜ್ಯೋತಿಷ್ಯವನ್ನು ನಂಬಬೇಕು, ಅದನ್ನು ಪಾಲಿಸಬೇಕು. ಅವ್ನು ಹೇಳಿದ್ದು ಕರೆ ಆಯಿತು, ಜ್ಯೋತಿಷ್ಯ ಹೇಳಿದ್ದು. ಈ ವಿಷಯ ಗೊತ್ತಾಗಿ ರಾಜ ಓಡೋಡಿ ಬಂದ. ಮಹಾರಾಯ, ಇವತ್ತೊಂದು ದಿವಸ ಒಳಗೆ ಕೂತಿರ ಏನಾಕಿತ್ತು ನಿನಗೆ? ಭಾಳ ಹತ್ತ ಬಡ್ಕೊಂಡ ಎಲ್ಲ. ಏನು ಮಾಡೋದು? ಹೋದ. ಜ್ಯೋತಿಷ್ ಹೇಳಿದ್ದಂತೂ ಸುಳ್ಳು ಆಗಲಿಲ್ಲ. ಅವಾಗ ಪಶ್ಚಾತ್ತಾಪ ಆತ ಅವಾಗ. ನನಗೆ ಜ್ಯೋತಿಷ್ ಹೇಳಿದರು, ಇಷ್ಟು 18 ವರ್ಷ ತಡೆದಿದ್ನಿ, ಇನ್ನೊಂದು 4 ತಾಸು 5 ತಾಸು ನನಗೆ ತಡ್ಕೊಳಕ್ಕಾಗಲಿಲ್ಲ. ಮಗನ ಇವತ್ತೊಂದು ದಿವಸ ನಾ ರಾತ್ರಿ ಕೂಡ ಹಾಕಿದ್ನಿ ಅಂದ್ರೆ ಮಗ ಉಳಿತಿದ್ದ ಅಂಥೇಳಿ ಪಶ್ಚಾತ್ತಾಪ ಪಟ್ಟ, ಹತ್ತ ಎಲ್ಲ ಮಾಡಿದ. ಇನ್ನೇನು ಮಾಡೋದು? ಜೀವ ಹೋಗೈತಿ. ಕರ್ಕೊಂಡು ಹೋದ್ರು, ಅಂತಿಮ ಸಂಸ್ಕಾರ ಮಾಡಬೇಕಲ್ಲ. ಕರ್ಕೊಂಡು ಹೋದು, ರಾಜ ಮರ್ಯಾದೆಯಿಂದ ಒಳಗೆ ಏನೇನು ಮಾಡಬೇಕು ವಿಧಿವಿಧಾನ ಎಲ್ಲ ಮಾಡಿದರು. ಆಮೇಲೆ ಮತ್ತು ಅಲ್ಲಿರುವಂಥ ಪುರೋಹಿತರು ಜ್ಯೋತಿಷ್ಯರು ಏನು ಹೇಳ್ತಿರಂದ್ರೆ, ವಯಸ್ಸಿಗೆ ಬಂದ ಮಗನ
ಮದುವೆ ಮಾಡಲಾರ್ದ ಮನ್ ಮಾಡಬಾರ್ದು, ಅವನ ಆತ್ಮಕ್ಕೆ ತೃಪ್ತಿ ಆಗಂಗಿಲ್ಲ, ಅವಾಗ ಮೋಕ್ಷ ಸಿಗಂಗಿಲ್ಲ ಅಂಥೇಳಿ ಯಾರೋ ಹೇಳಿದ್ರಂತೆ. ಈಗೂ ನೀವು ನೋಡ್ಬೋದು, ವಯಸ್ಸಿಗೆ ಬಂದಿರುವಂಥ ಮದುವೆ ವಯಸ್ಸಿಗೆ ಬಂದಿರುವಂಥ ಹುಡುಗಿ ಯಾರಾದರೂ ಸತ್ರು ಅಂದ್ರೆ ಅವ್ರನ್ನ ನೇರವಾಗಿ ಡೈರೆಕ್ಟು ಮನ ಮಾಡಂಗಿಲ್ಲ, ಅವ್ರ ಪದ್ಧತಿಯೊಳಗೆ ಸುಡಂಗಿಲ್ಲ, ಅಂತಿಮ ಸಂಸ್ಕಾರ ಮಾಡಂಗಿಲ್ಲ. ಏನು ಮಾಡ್ತಾರೆ ಅದ್ರ ಬದಲಿಗೆ? ಸತ್ರು ಸಹಿತ ಎಕ್ಕಿ ಗಿಡಕ್ಕೆ ಮದುವೆ ಮಾಡ್ತಾರೆ. ಎಕ್ಕಿ ಗಿಡದ ಜೊತೆಗೆ ಅವ್ನು ಮದುವೆ ಮಾಡಿ ಅವ್ನ ಅಕ್ಷತೆ ಹಾಕಿ ಅವನ ಕಡೆಯಿಂದ ಅದಕ್ಕೆ ತಾಳಿ ಕಟ್ಟಿಸಿ ಆವಾಗ ಮನ್ ಮಾಡ್ತಾರೆ. ಯಾಕಂದ್ರೆ ಅವನ ಆತ್ಮ ತೃಪ್ತಿ ಇರಂಗಿಲ್ಲ. ಅತೃಪ್ತ ಆತ್ಮಗಳಿಗೆ ತೃಪ್ತಪಡಿಸ್ಲಿಕ್ಕಾಗಿ ಈ ಒಂದು ಶಾಸ್ತ್ರದಲ್ಲಿ ಈ ಒಂದು ಪದ್ಧತಿ ನಮ್ಮಲ್ಲಿ ಹೇಳ್ಕೊಂಬಂದಾರೆ. ಆದರೆ ಆವಾಗಿನ ಕಾಲಕ್ಕೆ ಈ ಪದ್ಧತಿ ಇರಲಿಲ್ಲ. ರಾಜ ಆಗಿರೋದ್ರಿಂದ ನಾ ಎಕ್ಕಿ ಗಿಡದ ಜೊತೆಗೆ ಯಾಕೆ ಮದುವೆ ಮಾಡಲಿ, ನಾನು ಅರ್ಧ ರಾಜ್ಯ ಕೊಡ್ತನೋ, ಯಾರಾದರೂ ಹೆಣ್ಣು ಹುಡುಗಿ ಬಂದು ನನ್ನ ಮಗನ ಮದುವೆ ಹಾಕೋಣ ಕೇಳತ್ ಡಂಗ್ರ ಹೊಡಿಸಿದ್ರು. ಗಂಡಗಮ್ಮ ಆಸ್ತಿ ಇತ್ತು, ರೊಕ್ಕ ಐತಿ, ಅರ್ಧ ರಾಜ್ಯ ಕೊಡ್ತಂದ್ರೆ ಒಂದು ಬಿಟ್ಟು ಹೀರೋಯಿನ್ಗಳು ಬರುವಾರು ನನ್ನ ಮಗನ ಮದುವೆ ಆಗಕ್ಕೆ ತಿಳ್ಕೊಂಡವು. ಅದ ರಾಜ್ಯದೊಳಗೆ ಒಬ್ಬ ಬಡ ಮನುಷ್ಯ ಇದ್ದ, ಅವಾಗ 6 ಜನ ಹೆಣ್ಮಕ್ಳಿದ್ರು. 6 ಜನ ಹೆಣ್ಮಕ್ಳಿದ್ರು. ಅವಾಗ ಒಂದು ಹೊತ್ತು ಊಟ ಮಾಡಬೇಕು ಅಂದ್ರೆ ಆವತ್ತು ಕೆಲಸ ಮಾಡಿ ಬಂದ್ರೆ ಅಷ್ಟು ಆವತ್ತಿನ ಊಟ ಸಿಗ್ತಿತ್ತು. ಅಷ್ಟು ಗರೀಬ, ಅಷ್ಟು ಕಡು ಬಡವ ಇದ್ದ. ಆವಾಗ ರಾಜ ಏನು ಮಾಡ್ತಾನಂದ್ರೆ ಡಂಗೂರ ಹೊಡೆಸ್ತಾನೆ. ಯಾರು ಮರಣ ಹೊಂದಿರುವಂಥ ರಾಜಕುಮಾರನನ್ನು ಮದುವೆ ಆಗ್ತಾರೋ ಆ ಹುಡುಗಿಗೆ ಅರ್ಧ ರಾಜ್ಯವನ್ನು ಕೊಡಲಾಗುವುದು ಅಂಥೇಳಿ ಡಂಗರ ಹೊಡಿಸ್ಬಿಟ್ಟಿವ ರಾಜ. ಅದನ್ನು ಅನೇಕ ಜನ ಕೇಳಿದ್ರು. ಆದ್ರೆ ಸತ್ತು ಹೆಣ ಜೊತೆ ಯಾರೇ ಮದುವೆ ಮಾಡ್ಕೊಳಕ್ಕೆ ಸಜ್ಜಕ್ಕಾರ? ನೀ ₹8 ಕೊಡ್ತಂದ್ರೆ ಏನು ರಾಜ್ಯ ಕೊಡ್ತಂದ್ರೆ ಹೆಣಕ್ಕೆ ಮದುವೆ ಮಾಡೋಕ್ಕೆ ಯಾರ ಸಜ್ಜಕ್ಕಾರ? ಹೆಣ್ಮಕ್ಳು ಮದುವೆ ಅಂದರೆ ಅದೊಂದು ಪವಿತ್ರ ಬಂಧನ. 2 ಮನಸ್ಸುಗಳು ಒಂದಾಗುವಂಥ ಒಂದು ಅದ್ಭುತವಾಗಿರುವಂಥ ಯೋಗ ಅದು. ವಿವಾಹ ಯೋಗ ಅಂತ ಕರೀತಾರೆ. ಅದನ್ನು ಜೀವನ ಇಲ್ಲದಿರುವಂಥ ವ್ಯಕ್ತಿಯ ಜೊತೆಗೆ ಆಗಕ್ಕೆ ಯಾರು ಒಪ್ಕೋತಾರ? ಇಲ್ಲ, ಒಪ್ಕೊಳ್ಳಂಗಿಲ್ಲ, ಯಾರೂ ಒಪ್ಕೊಳ್ಳಿಲ್ಲ. ಆಮೇಲೆ ಆ ಬಡವ ಈ ಡಂಗುರ ಕೇಳಿದ. ಯಾರು? 6 ಹೆಣ್ಣು ಮಕ್ಕಳು ಹೊಂದಿರುವಂಥ ತಂದೆ. ಅವ ಕೇಳಿ ಏನು ಮಾಡ್ತಾನಂದ್ರೆ ಮನೆಗೆ ಹೋದ, ಖುಷಿಯಿಂದ ಹೋದ. 6 ಮಂದಿ ಹೆಣ್ಮಕ್ಳು ಅದಾರ, ನಾನು ಈ ಕಾಲದೊಳಗೆ ವರದಕ್ಷಿಣೆ ಕೊಟ್ಟು ಈ ಮಕ್ಕಳಿಗೆ 6 ಮಂದಿ ಮಕ್ಕಳಿಗೆ ಮದುವೆ ಮಾಡುವಂಥ ಯೋಗ್ಯತೆ ನನಗಿಲ್ಲ. ಅದಕ್ಕೆ ನನ್ನ ಮಕ್ಕಳನ್ನ ಕೇಳೋನು, ಯಾರು 6 ಮಂದಿ ಒಳಗೆ ಒಬ್ರು ಯಾರೇ ಹ್ಞೂ ಅಂದ್ರೆ ನನ್ನ ಜೀವನ ಪಾವನ ಆಕೈತಿ ಅಂದವು. ಅರ್ಧ ರಾಜ್ಯ ಅಂದ್ರೆ ಏನು ಸದಾ ಐತೆ? ಮನೆಗೆ ಓಡೋಡು ಹೋದ, ಒಬ್ಬಕ್ಕಿನ ಕರೆದ, ಹಿಂಗೈತಿವ ತಂಗಿ, ರಾಜ್ಕುಮಾರ್ ಅದಾನ, ಸತ್ತಾನು, ಬರೀ 1 ತಾಸು ಅಟ್ಟ ಐತೆ ಅದು ಮದುವೆ, ಬೇರೆ ನೀನೇನು ಜೀವನ ಪರ್ಯಂತ ಇಲ್ಲ. 1 ತಾಸು ಮದುವೆ ಮಾಡೋದು, ಅಕ್ಕಿ ಕಾಳು ಹೋಗೋದು, ಒಳಗೆ ಮಣ್ಣು ಕೊಡ್ತಾರೆ, ನೀನು ಬಂದುಬಿಡೋದು. ಇಷ್ಟಕ್ಕಾದರೂ ಒಪ್ಕೊಳ್ತಾ ಇರಲಿಲ್ಲ ಯಾರು. ಆವಾಗ 1ನೇ ಮಗಳನ್ನ ಕೇಳಿದ, ಒಲ್ಲೆಂದ, ಯಪ್ಪ ನೀನು ನಾನು ಇಲ್ಲೇ ಜೀವ ಹೊಡಿ, ಇಲ್ಲೇ ಒಂದಿಟ್ಟು ವಿಷಯ ಕೊಡ್ಕರೆ ಕೊಡೋದು, ನಾನು ಸಂತೋಷದಿಂದ ಸಾಯ್ತಾನ ಕರೆ, ಅವನ ಮದುವೆ ಆಗೋದು ಅಲ್ಲಿ ಅಂದಕ್ಕೆ. 1ನೇದಕ್ಕೆ ಕೇಳ್ದ, 2ನೇದಕ್ಕೆ ಕೇಳ್ದ, 3 ಎಲ್ಲರೂ ಹಿಂಗೆ ಕೇಳ್ಕೋದು. ಆದರೆ ಯಾರು 5 ಮಂದಿ ಅಲ್ಲಿ ಅಂದರು. ಲಾಸ್ಟ್ನೇದು ಹೋಗ್ಕೋಬೇಕು. ಆಕೆಗೆ ತಂದೆ ಮೇಲೆ ಕನಿಕರ ಇತ್ತು. ನಮ್ಮಪ್ಪ ಎಷ್ಟು ಕಷ್ಟಪಡ್ತಾನ, ನಿಮಗೆ ಯಾರಿಗೆ ಆ ಕನಿಕರ ಇಲ್ಲ. ನಮ್ಮವ್ವಪ್ಪ ಎಷ್ಟು ಕಷ್ಟಪಡ್ತಾರ, ಎಷ್ಟು ರೂಪಾಯಿ ಸಾಲ ಮಾಡ್ಯಾರ, ಅಷ್ಟೆಲ್ಲ ಸಾಲ ಮಾಡಿ ತಂದು ನಮ್ಮನ್ನು ಇಲ್ಲಿ ಇಟ್ಟಾರ ಅಂದರೂ ಸಹಿತ ಬಿಟ್ಟು ಓಡಿ ಹೋಗೋಕ್ಕೆ ಪ್ರಯತ್ನ ಮಾಡ್ತೇನೆ. ಆ ಕನಿಕರ ನಿಮಗಿಲ್ಲ. ನಿಮ್ಗೆ ಅಂಥದ್ದು ಏನು ಜೀವನ ಪ್ರಸಂಗ ಬಂದೈತಿ ಇಲ್ಲಿ ಕೆಟ್ಟದ್ದು? ಹೆಣದ ಜೊತೆ ಮದುವೆ ಆಗುವಂಥದ್ದು ಕಷ್ಟನೋ? ಏನು ಅಭ್ಯಾಸ ಮಾಡ್ಕೋತ 3 ಹೊತ್ತು ಊಟ ಮಾಡಿ ಚೆಂದಂಗಿಲ್ಲ ಅಭ್ಯಾಸ ಕಲಿಯೋದಕ್ಕೆ ಕಷ್ಟನೋ? ಯಾವುದು ಕಷ್ಟ? ಮತ್ತು ಇಂಥದಕ್ಕೆ ನೀವು ಬಿಟ್ಟು ಹೋಗ್ಕನೋ ಅಲ್ಲಿ ಅನ್ನಕತ್ತೀರಿ ಒಂದಿಷ್ಟು ಜನ. ಆಕೆ ಹಿಂಗೆ ವಿಚಾರ ಮಾಡಲಿಲ್ಲ, ನಮ್ಮಪ್ಪ ಎಷ್ಟು ಕಷ್ಟದೊಳಗೆ ಬಂದಾನ, ಇಷ್ಟು ಸಣ್ಣಾಗಿದ್ದಾಗ ನಮ್ಮ ತಾಯಿ ತೀರ್ಕೊಂಡ್ರೆ 5 ಮಂದಿ ಹೆಣ್ಮಕ್ಳನ್ನ ಇಷ್ಟಕ್ಕ ಜೋಪಾನ ಮಾಡ್ಯಾನ, ದಿನನಿತ್ಯ ಹರ್ಯಾಗೆದ್ರೆ ಸಂಜೆ ತಕ್ಕ ದುಡಿತಾನ, ದುಡ್ದು ಬಂದಿರುವಂಥ ಪಗಾರದಿಂದ ನಮ್ಗೆ ಊಟ ಮಾಡಿಸ್ತಾನ, ಇಷ್ಟೆಲ್ಲ ನಮ್ಮಪ್ಪ ಕಷ್ಟಪಡತ್ತಾನಂದ್ರೆ ಅವನ ಸಲುವಾಗಿ ನನ್ನ ಜೀವನ ತ್ಯಾಗ ಮಾಡೋಕ್ಕೆ ನನಗೇನು ಹೋಗ್ತೈತಿ ಅಂತ ಹೇಳಿ 6ನೇ ಹೆಣ್ಮಗಳು ವಿಚಾರ ಮಾಡಿ ಆಕೆ ಅವ್ರ ಅಪ್ಪನ ತೆಕ್ಕೆ ಹೋಗಿ ಒಪ್ಕೋತಾಳ. ಏನು? ಅಪ್ಪ ನೀ ಹೇಳ್ದಂಗೆ ನಾನು ರಾಜನ ಮಗನ ಹೆಣದ ಜೊತೆಗೆ ಮದುವೆ ಆಗಕ್ಕೆ ರೆಡಿ ಅದನು ಅಂತ ಹೇಳಕ್ಕೆ. ತಂದೆಗೆ ಕಣ್ಣಾಗ ನೀರು ತುಂಬಿ ಬಂದು
ಸತ್ತು ಹೆಣದ ಜೋಡಿ ಮದುವೆ ಮಾಡ್ಕೋತಂತ ಹೇಳಿ ಯಾವುದಾದ್ರೂ ಮಗಳು ಹೇಳಿ ತಂದೆಗೆ ತಡ್ಕೊಳಕ್ಕೆ ಸಾಧ್ಯ ಐತಿ? ಅವನು ಕೇಳಿದ್ದ, ಆದರೂ ಸಹಿತ ಯಾರೂ ಅಲ್ಲಿ ಅಂದರು. ಈಗ ಲಾಸ್ಟ್ ಬಂದಾಗ ಹ್ಞೂ ಅಂದ್ಕೂಡ್ಲಿ ಇವಾಗೂ ಮನಸ್ಸು ತುಂಬಿ ಬತ್ತು. ಆಕಿನ ತಬ್ಕೊಂಡು ಅಳಕತ್ತ. ನೋಡುವ ತಂಗಿ, ನಿನ್ನ ಜೀವನ ಐತಿ ಅದು, ನೀನು ವಿಚಾರ ಮಾಡು. ಒಂದು ಸಾರಿ ನೀವು ಮದುವೆ ಆಯಿತು ಅಂದ್ರೆ ಸಮಾಜದೊಳಗೆ ಈಕಿ ವಿಧವೆ ಅನ್ನುವಂಥ ಪಟ್ಟ ಕಟ್ಟಿಬಿಡ್ತಾರ. ಮುಂದೆ ಯಾವುದೋ ಗಂಡು ನಿನ್ನ ಮದುವೆ ಆಗಕ್ಕೆ ಮುಂದೆ ಬರೋಂಗಿಲ್ಲ, ಇದೆಲ್ಲ ವಿಚಾರ ಮಾಡು ಅಂದ. ಆದರೂ ಆಕಿ ಸಂತೋಷದಿಂದ ಹೂ ಅಂದು ಆ ಹೆಣದ ಜೊತೆಗೆ ಮದುವೆ ಆಗ ತಯಾರಾದ್ಲು. ರಾಜಕುಮಾರನ ಶವದ ಹತ್ರ ಆಕಿನ ಕರ್ಕೊಂಡು ಹೋದರು. ರಾಜಗೆ ಭೇಟಿ ಮಾಡಿಸಿದ್ರು. ಈಕಿ ರಾಜಕುಮಾರನ ಮದುವೆ ಆಗಕ್ಕೆ ತಯಾರದಾಳ ತಂದಾಗ, ರಾಜಕುಮಾರನ ಮದುವೆ ಮಾಡೋಕೆ ರಾಜ ಹಿಂಗೆ ತಯಾರಿ ಮಾಡಿದಲ್ಲ, ಮತ್ತು ರಾಜಕುಮಾರನ ಮದುವೆ ಅಂದ್ರೆ ಹೆಂಗೆ ಇರ್ತೈತೆ ಅದು? ನಿಮ್ಮ ಮದುವೆನ ಹಿಂಗೆ ನಡೆದಾವ ಈಗ. ಸಾದಾ ಮನುಷ್ಯರ ಮದುವೆನ ಹಂಗೆ ನಡೆದಾವ. ಇನ್ನು ರಾಜಕುಮಾರ ಅಂದ್ರೆ ಭರ್ಜರಿಯಾಗಿ ಮದುವೆ ತಯಾರಿ ಮಾಡಿದ್ರು. ಮುತ್ತು ರತ್ನಗಳಿಂದ ತುಂಬಿರುವಂತಹ ಸಿಂಹಾಸನಗಳು, ಬಂದವ್ರಿಗೆ ಎಷ್ಟು ಭಕ್ಷ್ಯ ಭೋಜ್ಯಗಳು, ಏನು ಬೇಕಾದ ಮದುವೆ ಒಳಗೆ ಈ ರೀತಿ ತಯಾರು ಮಾಡಿದ. ಅಂತೂ ಇಂತೂ ಕಡಿಕು ಆ ಹೆಣದ ಕಡೆಯಿಂದ ಆಕೆಗೆ ತಾಳಿ ಕಟ್ಟಿಸಿದ್ರು. ಆಕೆ ಕಟ್ಟಿರುವಂಥ ತಾಳಿಯನ್ನು ಕಣ್ಣಿಗೆ ಹೊತ್ಕೊಂಡು ಪ್ರಾರ್ಥನೆ ಮಾಡ್ತಾಳ. ಗಂಡ ಕಟ್ಟಿರುವಂಥ ತಾಳಿ ಯಾವುದೋ ಹೆಣ್ಮಗಳಿಗೆ, ಅವ ಗಂಡ ಎಂಥವ ಇರಲಿ, ಕುಡ್ಡಿರಲಿ, ಕುಂಟಿರಲಿ, ದುಡಿದೇ ಇರಲಿ, ಕಡೆಗೆ ಲಾಸ್ಟ್ ಬಂದು ಕುಡಿತಾನಂದ್ರೂ ಸಹಿತ ಅವನ ಜೊತೆಗೆ ಬಾಳೆ ಮಾಡ್ತಾಳೆ ಹೆಣ್ಮಗಳು. ಗೊತ್ತೈತಿ? ದಿನ ರಾತ್ರಿ ಕುಡಿದು ಬಂದು ಮನೆಯೊಳಗೆ ಬೈದು ಬಡಿದು ಮಾಡ್ತಾನಂದ್ರೂ ಸಹಿತ ಆ ಗಂಡನ ನನಗೆ ಪರಮಾತ್ಮ ತಿಳ್ಕೊಂಡು ಕೊಳ್ಳ ಕಟ್ಟಿರುವಂಥ ತಾಳಿಗೆ ಹನಿಗೆ ಹೊತ್ಕೊಂಡು ಜೀವನ ಮಾಡುವಂಥ ಶಕ್ತಿ ಹೆಣ್ಮಕ್ಳಿಗೆ ಮಾತ್ರ ಐತಿ. ಆಕೆ ಏನು ಮಾಡ್ತಾಳಂದ್ರೆ, ಭಗವಂತ ನೀ ನನ್ನ ಜೀವನದೊಳಗೆ ನನ್ನ ಹಣೆ ಬರೋದೊಳಗೆ ಐತಿ ಕಾಣಿಸ್ತೈತಿ, ಅದಕ್ಕೆ ನನಗಿಂತ ಯೋಗ ಕೊಟ್ಟಿಯಪ್ಪ, ಆಗಲಿ ಅಂಥೇಳಿ ಆ ಹೆಣದ ಕಡೆಯಿಂದ ಕಟ್ಟಿಸಿರುವಂಥ ತಾಳಿ, ಅದ ಹೆಣದಿಂದ ಒಬ್ಬರು ಕೈ ಹಿಡಿದು ಅದನ್ನು ಕಟ್ಟಿಸಿಬಿಡ್ತಾರೆ. ಆ ತಾಳಿ ತೊಗೊಂಡು ಕಣ್ಣಿಗೆ ಹೊತ್ಕೋತಾಳ. ಕಣ್ಣಿಗೆ ಹೊತ್ಕೊಂಡು ಮದುವೆ ಅಂತೂ ಸಂಪೂರ್ಣ ಆಯಿತು. ಎಲ್ಲರೂ ಊಟ ಮಾಡಿದ್ರು. ಆಮೇಲೆ ಎಲ್ಲ ವಿಚಾರ ಮಾಡ್ತಾರೆ. ರಾಜ್ಯದ ಜನರೆಲ್ಲ ವಿಚಾರ ಮಾಡ್ತಾರೆ, ಏನಂದ್ರೆ ಮದುವೆ ಅಂತೂ ಮುಗೀತು, ಇನ್ನು ರಾಜಕುಮಾರನ ಅಂತಿಮ ಸಂಸ್ಕಾರ ಮಾಡೋನು, ಅವನು ಮಣ್ಣು ಮಾಡೋನು ಅಂತ ತಿಳ್ಕೊಂಡು ವಿಚಾರ ಮಾಡಿ ಎಲ್ಲರೂ ಕೂಡಿ ಮಣ್ಣು ಮಾಡೋಕ್ಕೆ ತಯಾರಿ ಮಾಡೋಕ್ಕೆ ಶುರು ಮಾಡ್ತಾರೆ. ಕರ್ಕೊಂಡು ಹೋಗ್ತಾರ. ಎಲ್ಲಿ? ಸ್ಮಶಾನಕ್ಕೆ ಕರ್ಕೊಂಡು ಹೋಗ್ತಾರ. ಎಷ್ಟು ಬೈ ಎಷ್ಟು ಗೊತ್ತೈತಿ? ಅದು ನೆನಪಿರ್ಬೇಕು ಮನುಷ್ಯಾಗ. ನಮ್ಮ ಮನೆ ಎಡ್ದೋಡ್ದೈತೆ ಅನ್ನೋದು ಮುಖ್ಯ ಅಲ್ಲ. ಲಾಸ್ಟ್ ನಮ್ಮ ಮನೆ ಯಾವುದು? 6, 3 ಇದ ನಮ್ಮ ಮನೆ. ಎಲ್ಲರ ಮನೆ ಅದ. ಅದಕ್ಕೆ ದೊಡ್ಡ ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ನೀವು ಈ ಜೀವಂತ ಇದ್ದಾಗ ಎಷ್ಟು ಬೇಕಾದ ದೊಡ್ಡದು ಕಟ್ಕೋರಿ ಮನೆ. ಅಷ್ಟ ಇರು ತಕ ನಂದು ಅಷ್ಟು ದೊಡ್ಡ ಮನೆ, ಇಷ್ಟು ದೊಡ್ಡ ಮನೆ, ಏನೆಲ್ಲ ಮಾಡ್ರು ವಾದ ಮೇಲೆ ಇರೋ ಮನೆ 6, 3 ಸೈಜಿನ ಮನಿನ ಫಿಕ್ಸ್ ಎಲ್ಲರಿಗೂ. ನಾವು ಕಟ್ಕೋ ಮನೆ ದೊಡ್ಡದಲ್ಲ, ಭಗವಂತ ಒಂದು ಕಟ್ಟಿ ಇಟ್ಟ ನಮಗೆ. ಅದು ಎಲ್ಲರಿಗೂ ರೆಡಿನೇ ಇರ್ತೈತಿ. ಅದೇನು ನೀನು ರೊಕ್ಕ ಕೊಟ್ಟು ತೊಗೋಬೇಕಾಗಿಲ್ಲ, ನಿನಗೆ ಎಲ್ಲಿ ಬೇಕು ಅಲ್ಲಿ ತೊಗೊಳಕ್ಕೆ ಬರೋಂಗಿಲ್ಲ, ನಿನಗೆ ಹೆಂಗೆ ಬೇಕು ಹಂಗೆ ಕಟ್ಕೊಳಕ್ಕೆ ಬರೋಂಗಿಲ್ಲ. ಇದು ಭಗವಂತ ಕಟ್ಟಿರೋ ಮನೆ ಇದು. ಮತ್ತು ಅವಾಗೂ ನಿಮ್ಮ ಮೇಲೆ ಪ್ರೀತಿ ಐತಲ್ಲ, ಮತ್ತು ಹುಡ್ಸ್ಯಾನ ಅಂದ್ರೆ ನಿಮಗೊಂದು ಮನೆ ಕಟ್ಟೋದು ಕಷ್ಟ. ನಾವು ಎಲ್ಲರಿಗೂ ಒಂದು ಮನೆ ಸಜ್ಜ ಐತದು. ಹಂಗೆ ಆಕೆ ಏನು ವಿಚಾರ ಮಾಡ್ತಾಳಂದ್ರೆ, ಗಂಡನ ಹೆಣ ಗೋರಿ ತಕ ಒಯ್ತಾರೆ. ಸ್ಮಶಾನದೊಳಗೆ ಲಕ್ಷಾಂತರ ಜನ ತುಂಬಿರ್ತಾರೆ. ಮತ್ತು ರಾಜ ಅಂದ್ಕೂಡಲೇ ಮಣ್ಣು ಕೊಡೋಕೆ ಜನ ಭಾಳ ಬರ್ತಾರೆ. ಶೋಕಮಯ ವಾತಾವರಣ. ರಾಜ್ಯದಲ್ಲೆಲ್ಲ ಶೋಕ ಘೋಷಣೆ ಮಾಡಿಬಿಟ್ಟಿದ್ರು ಅವಾಗ. ಶೋಕತಪ್ತ ವಾತಾವರಣದೊಳಗೆ ಎಲ್ಲರೂ ದುಃಖದಲ್ಲಿರುವಂಥ ಸಂದರ್ಭದೊಳಗೆ ಆ ಹೆಣ್ಮಗಳನ್ನ ಒಂದು ಸಾರಿ ಕೊನೆ ಸಾರಿ ಮುಖ ನೋಡ್ಬಾ ಅಂಥೇಳಿ ಕರೀತಾರೆ. ಅವಾಗ ಎಲ್ಲರೂ ತಯಾರಾಯಿತು. ಇನ್ನೇನು ಮಣ್ಣು ಮುಚ್ಚಬೇಕು ಅನ್ನುವಂಥ ಸಂದರ್ಭದೊಳಗೆ ಆಕೆನ ಕರೀತಾರೆ. ಕೊನೆ ಸಾರಿ ಮುಖ ನೋಡಿ ಹೋಗ್ಬಾ ಅಂತಂದಾಗ ಮುಖ ನೋಡುವಂಥ ಸಂದರ್ಭದೊಳಗೆ ಕೆಲವೊಂದು ವಿಧಿವಿಧಾನ ಇರ್ತಾವೆ. ಅಕ್ಕಿ ಕೈಯೊಳಗಿನ ಬಳಿ ಹೊಡಿತಾರೆ, ಕೊರಳೊಳಗಿನ ತಾಳೆ ಹರಿತಾರೆ. ಇದೆಲ್ಲ ಮಾಡುವಂಥ ಕೆಲವು ಪದ್ಧತಿಗಳೇನಿರ್ತಾವಲ್ಲ, ಅದನ್ನು ಮಾಡ್ಬೇಕಂತ ಹೇಳಿ ಒಂದಿಷ್ಟು ಜನ ಹೆಣ್ಮಕ್ಳು ಆಕೆ ಸಮೀಪಕ್ಕೆ ಬಂದಾಗ ಎಲ್ಲರೂ ತಡೆದು ಬಿಡ್ತಾಳೆ. ಖಬರ್ದಾರ್ ನಿಂದ್ರಿ. ಎಲ್ಲರಿಗೊಂದು ಪ್ರಶ್ನೆ ಮಾಡ್ತಾಳೆ.
ಇಷ್ಟೆಲ್ಲ ವೈಭವದಿಂದ ರಾಜ ಮರ್ಯಾದೆಯಿಂದ ನನಗೆ ಮದುವೆ ಮಾಡ್ಯಾರಿ, ನನ್ನ ಗಂಡನ ಜೊತೆಗೆ ಒಂದು ದಿವಸ ನನಗೆ ಇರಾಕರೆ ಅವಕಾಶ ಮಾಡಿಕೊಡ್ರಿ ಅಂತ ಹಾಕಿ. ಟೈಮ್ ಎಷ್ಟಾಗೈತಿ? ಮದುವೆ ಮಧ್ಯಾಹ್ನ 12-1 ಗಂಟೆಗೆ ಮದುವೆ ಆಗೈತಿ. ಎಲ್ಲರದು ಊಟ ಆಗಕ್ಕೆ ಮಧ್ಯಾಹ್ನ 4 ಗಂಟೆ ಆಗೈತಿ, 4-5 ಸುಮಾರು. ಇದೆಲ್ಲ ಮಾಡಿ ಗೋರಿ ತೆಗೆದು ಅದೆಲ್ಲ ಹೋಗಿ ಅಲ್ಲಿ ಎಲ್ಲ ಸ್ಮಶಾನಕ್ಕೆ ಹೋಗಿ ಮುಟ್ಟೋದ್ರೊಳಗೆ ಸಾಯಂಕಾಲ 7-8 ಗಂಟೆ ಆಯಿತು. ಆಕೆ ಒಂದು ಪ್ರಾರ್ಥನೆ ಮಾಡ್ಕೋತಾಳೆ, ಎಲ್ಲರಿಗೆ ಮದುವೆ ಮಾಡ್ಯಾರಿ, ನಂದು ಒಂದು ಕೊನೆ ಆಸೆ ನೆರವೇರಿಸ್ಕೊಡ್ರಿ, ನನ್ನ ಗಂಡನ ಜೊತೆಗೆ ಇವತ್ತು ಒಂದು ರಾತ್ರಿ ಆದರೂ ನಾನು ಅವನ ಜೊತೆಗಿರುವಂಗೆ ನೀವೆಲ್ಲರೂ ಅವಕಾಶ ಮಾಡಿಕೊಡ್ರಿ ಅಂತಂದಾಗ ಎಲ್ಲರೂ ಹನಿ ಹನಿ ಬಡ್ಕೊಡ್ರ. ಹುಚ್ಚೈತಿ ಹೆಣ್ಮಗಳಂದರು. ಸತ್ತ ಹೆಣದ ಜೊತೆ ಮದುವೆ ಮಾಡ್ಕೊಳಕ್ಕೆ ಹೂ ಅಂದಾಳಂದ್ರೆ ಅರ್ಧ ಮೊದಲು ಹುಚ್ಚದಾಳ ತಿಳ್ಕೊಂಡಿದ್ದೀವಿ. ಆದ್ರೆ ಸತ್ತ ಹೆಣದ ಜೊತೆಗೆ ಒಂದು ರಾತ್ರಿ ಕಳಿತನತ್ತಾಳಲ್ಲ, ಈಕೆ ಅಂತ ತೀರ ಹುಚ್ಚ ಹೇಳಿ ಕನ್ಫರ್ಮ್ ಎಲ್ಲರೂ ಈಗ ಹುಚ್ಚದಾಳ, ಈಕೆಗೆ ತಲೆ ಕೆಟ್ಟೈತಿ ಅನ್ನೋ ತಿಳ್ಕೊಂಬಿಟ್ರು. ಆವಾಗ ಆಕಿ ಗೋರುಗಡದ ಅಳಕತ್ತು, ಬಿದ್ದು ಉಳ್ಳಾಡಕತ್ತು, ಅಳಕತ್ತು. ಇದೆಲ್ಲ ನೋಡಿ ರಾಜಾಗ ಮನಸ್ಸು ಕರೀತು. ಎಲ್ಲರೂ ಕೂಡಿ ಒಂದು ಸಭೆ ಮಾಡಿ ಏನು ಮಾಡ್ತಾರೆ ಅಂದ್ರೆ, ಆಗಲಿ ಇವತ್ತೊಂದು ದಿವಸ ಮದುವೆ ಆಗೈತಿ, ಇವತ್ತೊಂದು ರಾತ್ರಿ ಇಲ್ಲೇ ಗೋರಾಳದಾಗ ಆಕೆ ಅವನ ಜೊತೆಗೆ ಇರಲಿ, ಆ ಹೆಣದ ಜೊತೆಗೆ ಆಕೆ ಇರಲಿ ಅಂತ ತಿಳ್ಕೊಂಡು ಎಲ್ಲರೂ ನಿರ್ಣಯ ಮಾಡಿಕೊಂಡು ಆವತ್ತು ಆಕಿನ ಮತ್ತು ಆ ಹೆಣನ ಅಲ್ಲೇ ಬಿಟ್ಟು ಎಲ್ಲರೂ ತಮ್ಮ ತಮ್ಮ ಮನೆ ಕಡೆ ಹೋಗಿಬಿಡ್ತಾರೆ. ಮನೆ ಕಡೆ ಹೋಗಿಬಿಡ್ತಾರ. ಆವಾಗ ಗೋರ್ಯಾಳದೊಳಗೆ ಗೋರಿ ತೆಗ್ದಾರ. ಪಕ್ಕದೊಳಗೆ ಗೋರಿ ಐತಿ. ಗೋರಿ ಮಗ್ಗಲ ಮ್ಯಾಲ ಹೆಣ ಮನಗ್ಸ್ಯಾರ. ಆಕಿನೂ ಅಲ್ಲೇ ಕುಂಡಿರ್ತಾಳ. ಮಂದಿದೆಲ್ಲ ಕುತೂಹಲ, ಈ ಹುಚ್ಚ ಹೆಣ್ಮಗಳು ಆ ಸತ್ತ ಹೆಣ ಬೆಳತಕ್ಕ ಹೆಂಗಿರ್ತಾವೋ ಏನೋ, ಹರಿಯಾಗಿರೋಟಿಗೆ ಏನಾಗಿರ್ತೈತೋ ಏನೋ ಅಂಥೇಳಿ ಜನರದೆಲ್ಲ ಕುತೂಹಲ. ಅಂತೂ ಇಂತೂ ಹೋಗಿ ಬಿಟ್ರೆ ಎಲ್ಲರೂ ಮನೆಗೆ ಹೋಗಿ ಎಲ್ಲರದ್ದು ಚಿಂತೆ ಎಲ್ಲ ಯಾವ ಕಡೆ ಬಂದಿದ್ದು? ಗೋರ್ಯಾಳ ಕಡೆನ. ನಿಮ್ಮಲ್ಲಿ ಹಿಂಗೆ ಹಂಗೆ ಇರ್ತೈತಿಲ್ಲ. ಹಾಂ, ಏನಾಕೈತೋ ಏನೋ. ಗೋರ್ಯಾಳದೊಳಗೆ ಒಬ್ಬಳ ಹೆಣ್ಮಗಳು. ಅವತ್ತಿತ್ತು ಅಮಾವಾಸ್ಯೆ, ಮಳೆಗಾಲ. ಅಮಾವಾಸ್ಯೆ ದಿನ ಮಳೆ ಜೋರು ಸುರಿತಿರ್ತೈತಿ. ಮಳೆಗಾಲದೊಳಗೆ ಅಮಾವಾಸ್ಯೆ ದಿನ ಕತ್ತಲದೊಳಗೆ ಸ್ಮಶಾನದೊಳಗೆ ಒಂದು ಹೆಣದ ಜೊತೆಗೆ ಒಬ್ಬಳೇ ಒಬ್ಬ ಏಕಾಂಗಿ ಆಗಿರುವಂಥ ಹೆಣ್ಮಗಳು ಇರ್ತಾಳಂದ್ರೆ ಜನ ಏನು ಅನ್ಕೋತೈತಿ? ಆಕೆಗೆ ಎಷ್ಟು ಭಯ ಆಯ್ತೋ ಏನೋ, ಆಕೆ ಏನು ಹಾರ್ಟ್ ಅಟ್ಯಾಕ್ ಆಗಿ ಎದೆ ಹೊಡ್ಕೊಂಡು ಸಾಯ್ತಾಳೇನೋ. ಹಾಂ, ಪಕ್ಕದಾಗ ಮಲಗಿರುವಂಥ ರಾಜಕುಮಾರನ ಮೋತಿ, ಹೆಣದ ಮೋತಿ ನೋಡಿ ರಾತ್ರಿ ಹಂಜಿ ಎದೆ ಹೊಡ್ಕೋತಾಳೇನೋ. ಇಷ್ಟೆಲ್ಲ ವಿಚಾರದೊಳಗೆ ಜನ ಎಲ್ಲ ತುಂಬಿತ್ತು. ಆವಾಗ ಆಕೆ ಏನು ಮಾಡ್ತಾಳಂದ್ರೆ, ಇಂಥ ಹೆಣ್ಮಗಳಿದ್ಲಲ್ಲ, ಭಾಳ ಭಕ್ತಿವಂತ ಹೆಣ್ಮಗಳಾಕಿ. ಆ ಗಂಡನ ಮದುವೆ ಆಗ್ಯಾಳ ಅಂದ್ರೆ ಅವ ಗಂಡ ಸತ್ತಾನೋ ಅನ್ನೋದನ್ನ ಗೊತ್ತಿಲ್ಲ ಆಕೆಗೆ. ಆಕೆ ಕೊಳ್ಳಾಗ ತಾಳೆ ಐತಂದ್ರೆ ಇವು ನನ್ನ ಪತಿದೇವರು ಅನ್ನುವಂಥ ಒಂದೇ ಭಾವನೆ ಐತೆ. ಇವರೆಲ್ಲ ಊರಿಗೆ ಮನೆಗೆ ಹೋದರು ಗೋರ್ಯಾಳದಾಗ ಇವರಿಬ್ಬರನ್ನ ಬಿಟ್ಟು. ಇನ್ನೇನು ಎಲ್ಲರೂ ಹೋಗಿ ಮನೆ ಮುಟ್ಟು ತಡ ಇಲ್ಲ, ದೋ ಅಂತ ಮಳೆ ಸುರ್ಯಾಕೆ ಹತ್ತಿಬಿಡ್ತು. ಗೋರಿ ಪಕ್ಕದೊಳಗೆ ರಾಜ್ಕುಮಾರನ ಶವದ ಮಗ್ಗಲು ಮದುವೆ ಆಗಿರುವಂಥ ಈ ಹೆಣ್ಮಗಳು. ಆಕೆ ಏನು ಮಾಡಕತ್ಲು? ಕಣ್ಣು ಮುಚ್ಚಿ ದೇವರು ಪ್ರಾರ್ಥನೆ ಮಾಡಕತ್ಲು. ದೈವಿ ಭಕ್ತರಿದ್ರು ಆಕೆ. ಮಳೆ ಬಿತ್ತು, ಗೋರಿ ತೆಗೆದು ಮಣ್ಣು ಮ್ಯಾಲೆ ತೆಗೆದಿಟ್ಟಿದ್ರಲ್ಲ, ತೆಗೆದಿಟ್ಟಿದ ಮಣ್ಣೊಳಗೆ ಮಳೆ ಆದ ಕೂಡಲೇ ಮಣ್ಣು ಏನಾದದು? ಮಣ್ಣು ಹಸಿ ಆಯ್ತು. ಅದ ಮಣ್ಣೆಲ್ಲ ಗೊಳೆ ಮಾಡ್ಕೊಂಡ್ಲು. ಅದ ಮಣ್ಣು ಗೊಳೆ ಮಾಡ್ಕೊಂಡು ಏನು ಮಾಡ್ತಾಳಂದ್ರೆ, ಒಂದು ಎತ್ತಿನ ಆಕಾರ ತಯಾರು ಮಾಡಲಿ. ಎತ್ತಿನ ಆಕಾರವು ತಯಾರು ಮಾಡಲಿ. ಮಣ್ಣಿನಿಂದ ಎತ್ತ ತಯಾರು ಮಾಡಲಿ. ನಂದಿ ಅಂತ ತಿಳ್ಕೊಂಡ್ಲು. ನಂದಿ ವಾಹನನ ಯಾರು? ನಂದಿ ವಾಹನವನ್ನಾಗಿ ಇಟ್ಕೊಂಡವ ಯಾರು? ನಂದಿಯನ್ನು ಆಕಾರ ತಯಾರು ಮಾಡ್ಲಿಕ್ಕೆ ಶಿವನನ್ನು ಪ್ರಾರ್ಥನೆ ಮಾಡಕತ್ಲು. ಹೇ ನಂದೀಶ, ನಿನ್ನ ಮಾಲಕ್ ಅಂದ್ರೆ ನಿನ್ನ ದೇವರಾಗಿರುವಂಥ, ನಿನ್ನ ಮಾಲಕನಾಗಿರುವಂಥ ಆ ಪರಮಾತ್ಮನನ್ನು ಕುರಿತು ತಪಸ್ಸು ಮಾಡಿದ್ನಪ್ಪ. ನಿನ್ನ ಮುಖಾಂತರ ನಾನು ಆ ಶಿವನನ್ನು ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತನು ಅಂತ ತಿಳ್ಕೊಂಡು ಮುಂದೆ ರಾಡಿಯಿಂದ ತಯಾರು ಮಾಡಲು ಒಂದು ಚಲೋ ಒಂದು ಎತ್ತಿನ ಆಕಾರದೊಳಗೆ ಮಾಡಿ ಅದಕ್ಕೆ ಪೂಜೆ ಮಾಡಿದ್ಲು. ಅದೇ ಮಣ್ಣಿನಿಂದ ಭಸ್ಮಾತ್ ಹಚ್ಚಿದ್ಲು. ಅಲ್ಲೇ ಹರಿತಿರು ನೀರು ತೊಗೊಂಡು ಅದಕ್ಕೊಂದಿಟ್ಟು ಅಭಿಷೇಕ ಮಾಡಿದ್ಲು. ಆ ಹೆಣದ ಮೇಲೆ ಇಟ್ಟಿರುವಂಥ ಹೂವು ಪತ್ರೆ ತಂದು ದೇವ್ರಿಗೆ ಬಸವನಿಗೆ ಏರಿಸಿದ್ರು. ಮಣ್ಣಿನಿಂದ ಮಾಡಿರುವಂಥ ಎತ್ತಿಗೆ ಪೂಜೆ ಮಾಡಿ ಕೈಯನ್ನು ಹಿಂಗೆ ಇಟ್ಕೊಂಡು
ರಾತ್ರಿ 10 ಗಂಟೆಗೆ ಕುತ್ತಕ್ಕಿ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಅಂತ ಹೇಳಿ ಶಿವನ ನಾಮಸ್ಮರಣೆ ಒಳಗೆ ಮಗ್ನ ಆಗ್ತಾಳ. ಎಲ್ಲಿವರೆಗೂ ಮಗ್ನ ಆಗ್ತಾಳ ಅಂದ್ರೆ ಈಕಿ ಮಾಡುವಂಥ ಭಕ್ತಿ ನೋಡಿ, ಈಕೆಯಲ್ಲಿರುವಂಥ ಶ್ರದ್ಧೆ ನೋಡಿ ಸಾಕ್ಷಾತ್ ಕೈಲಾಸದೊಳಗಿರುವಂಥ ಭಗವಂತ ಹಿಂಗೆ ಅನಿಸ್ತೈತಲ್ಲ, ಈ ಹೆಣ್ಮಗಳಿಗೆ ನಾನು ದರ್ಶನ ಕೊಡಬೇಕು ಅಂತ. ಅಮಾವಾಸ್ಯೆ ದಿನ ಕತ್ತಲದೊಳಗೆ ದೋ ಅಂತ ರಭಸದಿಂದ ಮಳೆ ಸುರಿಯುವಂಥ ಸಂದರ್ಭದೊಳಗೆ ಕುಂತು ಅಲ್ಲೇ ಸಿಕ್ಕಿರುವಂಥ ಮಣ್ಣು ತಗೊಂಡು ನನ್ನ ಒಂದು ನಂದಿ ಆಕಾರದಲ್ಲಿ ನನ್ನನ್ನು ಪೂಜೆ ಮಾಡೋಕತ್ತಲ್ಲ, ನನ್ನನ್ನು ಧ್ಯಾನ ಮಾಡೋಕತ್ತಲ್ಲ, ಈಕೆಗೆ ನಾನು ದರ್ಶನ ಕೊಡೋನು ಅಂತ ಹೇಳಿ ಭಗವಂತ ಮಧ್ಯರಾತ್ರಿಯಲ್ಲಿ ಬಂದು ಅವಳ ಮುಂದೆ ಆಕಾಶದಿಂದ ಒಂದು ವಿಶೇಷವಾಗಿರುವಂಥ ತೇಜೋ ಸ್ವರೂಪನಾಗಿರುವಂಥ ಭಗವಂತ ಅವನ ಮುಂದೆ ಪ್ರಕಟ ಆಗಿ ಆಕೆ ಕೇಳ್ತಾನೆ, ಮಗಳೇ ಏನು ಬೇಕು ನೀನು, ಯಾವುದ್ರ ಸಲುವಾಗಿ ನನ್ನನ್ನು ಕುರಿತು ತಪಸ್ಸು ಮಾಡಿದಿ? ಅಲ್ಪ ಕಾಲದೊಳಗೆ ನಿನಗೆ ನಾನು ಪ್ರತ್ಯಕ್ಷ ಆಗೇನಿ. ಇದಕ್ಕೆ ಕಾರಣ ಏನು ಅಂದ್ರೆ ನಿನ್ನಲ್ಲಿರುವಂಥ ಭಕ್ತಿ. ಅನೇಕ ಜನ ತಪಸ್ಸು ಮಾಡ್ಯಾರ, ಅನೇಕ ಜನ ಶಿವನನ್ನು ಒಲಿಸ್ಕೊಂಡಾರ, ಆದ್ರೆ ಅವರೆಲ್ಲರೂ ವರ್ಷಗಳ ಕಾಲ ತಪಸ್ಸು ಮಾಡಿದರು. ರಾವಣ 12 ವರ್ಷ ಹಿಂಗೆ ನಿಂತು ತಪಸ್ಸು ಮಾಡಿದ, ಗೊತ್ತೈತಿ? ಒಂದೇ ಕಾಲ ಮೇಲೆ ನಿಂತು ವೃಕ್ಷಾಸನ ಮಾಡ್ತೀರಿ ನೀವು, ಯೋಗಾಸನ ಮಾಡುವಾಗ ವೃಕ್ಷಾಸನ ಮಾಡ್ತೀರಿ, ಒಂದೇ ಕಾಲ ಮೇಲೆ ನಿಂತು 2 ಕೈಗಳನ್ನ ಮ್ಯಾಲೆ ಕಟ್ಟಿ 12 ವರ್ಷ ತಪಸ್ಸು ಮಾಡಿದಾಗ ಆ ರಾವಣನಿಗೆ ಯಾರು ಒಲಿದ್ರು? ಶಿವ ಒಲ್ಲದ. ಬ್ರಹ್ಮ ಅನೇಕ ವರ್ಷಗಳ ಕಾಲ ಶಿವನ ಕುರಿತು ತಪಸ್ಸು ಮಾಡಿದ, ವಿಷ್ಣು ತಪಸ್ಸು ಮಾಡಿದ. ಹಿಂಗೆ ಎಲ್ಲ ದೇವಾನು ದೇವತೆಗಳು, ರಾಕ್ಷಸರು, ಋಷಿಗಳು ಎಲ್ಲರೂ ಶಿವನನ್ನು ಏನು ಮಾಡ್ಯಾರ? ಒಲಿಸ್ಕೊಳ್ಬೇಕು ಅಂಥೇಳಿ ತಪಸ್ಸು ಮಾಡ್ಯಾರ. ಆದ್ರೆ ಆ ಎಲ್ಲ ಜನರಿಗೆ ವರ್ಷಗಳ ಕಾಲ ಕಾಯಿಸಿ ನಾ ದರ್ಶನ ಕೊಟ್ಟೇನಿ, ನಿನಗೆ ಇಷ್ಟು ಕೇವಲ ಒಂದೇ ಒಂದು ರಾತ್ರಿ ಒಳಗೆ, ಅರ್ಧ ರಾತ್ರಿ ಒಳಗೆ ನಿನಗೆ ತಪಸ್ಸಿಗೆ ಮೆಚ್ಚಿ ನಾನು ನಿನಗೆ ಪ್ರತ್ಯಕ್ಷ ಆಗಿನವ ಅಂದಾಗ ಆಕೆಗೆ ಸಂತೋಷ ಆಯಿತು. ಆಕೆ ಮಾಡಿರುವಂಥ ಮಣ್ಣಿನಿಂದ ಮಾಡಿರುವಂತಹ ಆ ಎತ್ತು, ಅದಕ್ಕೆ ಅಲ್ಲೇ ಸಿಕ್ಕಿರುವಂಥ ವಸ್ತುಗಳನ್ನ ತೊಗೊಂಡು ಪೂಜೆ ಮಾಡಿದ್ಲು. ಬಾಯಿಯೊಳಗೆ ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರಿ ಮಹಾಮಂತ್ರ ಇತ್ತು. ಪಂಚಾಕ್ಷರಿ ಮಹಾಮಂತ್ರ ಸಾಧಾರಣ ಅಲ್ಲದು. ಎಷ್ಟು ಮಂತ್ರಗಳದಾವ ಜಗತ್ತಿನೊಳಗೆ, ಎಷ್ಟು ಮಂತ್ರಗಳು, ವೇದದೊಳಗೆ ಎಷ್ಟು ಮಂತ್ರ ಸಿಗ್ತಾವಲ್ಲ, ಎಲ್ಲ ಮಂತ್ರ ಒಳಗೆ ಅತ್ಯಂತ ಪವರ್ಫುಲ್ ಮಂತ್ರ ಯಾವುದರ ಇದ್ರೆ ಅದು ಈ ಪಂಚಾಕ್ಷರಿ ಮಹಾಮಂತ್ರನೇ. 7 ಕೋಟಿ ಮಂತ್ರಗಳದಾವತ್ತು. ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತಹ 7 ಕೋಟಿ ಮಂತ್ರದೊಳಗೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಮತ್ತು ಶೀಘ್ರ ಫಲವನ್ನು ಕೊಡುವಂಥ ಮಂತ್ರ ಯಾವುದು? ಈ ಪಂಚಾಕ್ಷರಿ ಮಂತ್ರ. ಓಂ ನಮಃ ಶಿವಾಯ. ಓಂ ಸೇರಿಸಿದ್ರೆ ಷಡಕ್ಷರಿ ಮಂತ್ರ, ಬರೀ ನಮಃ ಶಿವಾಯ ಅಂದ್ರೆ ಪಂಚಾಕ್ಷರಿ ಮಂತ್ರ. ಪ್ರಣವ ಸಹಿತ ಪಂಚಾಕ್ಷರಿ ಮಂತ್ರ. ಸಪ್ತಕೋಟೀಷು ಮಂತ್ರೇಶು ಮಂತ್ರ ಪಂಚಾಕ್ಷರೋ ಮಹಾನ್, ಬ್ರಹ್ಮ ವಿಷ್ಣಾದಿ ದೇವೇಶು ಯಥಾಶಂಭುರು ಮಹತ್ತರ ಅಂತೇಳಿ ಹೇಳ್ತಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ ಆದಿಯಾಗಿ ಎಲ್ಲ ದೇವಾನು ದೇವತೆಗಳಲ್ಲಿ ಅತ್ಯಂತ ಶ್ರೇಷ್ಠ ಯಾರು ಅಂದ್ರೆ ಅದು ಶಂಭು, ಅಂದ್ರೆ ಶಿವ. ಹೆಂಗೆ ಎಲ್ಲ ದೇವತೆಗಳು ಶಿವ ಶ್ರೇಷ್ಠ ಅದಾನೋ ಹಂಗೆ ಸಪ್ತಕೋಟೀಷು ಮಂತ್ರ 7 ಕೋಟಿ ಮಂತ್ರದೊಳಗೆ ಯಾವುದು ಪವರ್ಫುಲ್ಲ, ಯಾವುದು ಶ್ರೇಷ್ಠ ಅಂದ್ರೆ ಅದು ಓಂ ನಮಃ ಶಿವಾಯ. ಅದಕ್ಕೆ ನಾನು ಈ ಮಂತ್ರ ಜಪ ಮಾಡಿರುವುದರಿಂದ ಭಗವಂತ ನೀನು ನನಗೆ ಪ್ರತ್ಯಕ್ಷ ಆಗಿ ನನಗೆ ದರ್ಶನ ಕೊಟ್ಟು, ಅದಕ್ಕೆ ನಿನಗೆ ಭಕ್ತಿಯಿಂದ ನಾನು ನಮಸ್ಕಾರ ಸಲ್ಲಿಸ್ತೀನಿ ಅಂದಾಗ, ಮಗು ಏನು ಬೇಕು ಕೇಳುವ ಅಂದಾಗ ಅಲ್ಲಿ ತೋರಿಸಿಳಾಕಿ. ಏನು ತೋರಿಸಿಳು? ಮಗ್ಗದಾಗ ಇರುವಂಥ ಗಂಡನ ಶವ ತೋರಿಸಿದಳು. ಆ ಹೆಣ ತೊಗೊಂಡು ಏನು ಮಾಡ್ತೀವ? ಆ ಹೆಣ ಯಾಕೆ ತೋರ್ಸಾಕತ್ತಿ? ನಿನಗೇನು ಬೇಕು ಕೇಳು ಅಂದ ಭಗವಂತ ಪರಮಾತ್ಮ. ಆವಾಗ ಕೇಳ್ತಾಳೆ ಕೈ ಮುಗಿದು, ಹೇ ಪರಮಾತ್ಮ, ಜಗನ್ನಾಥ, ಜಗದ್ರಕ್ಷಕ, ಎಷ್ಟೋ ಜನರಿಗೆ ಯಾವ್ಯಾವುದೋ ವರಗಳನ್ನ ಕೊಟ್ಟು ಏನೇನೋ ಉದ್ಧಾರ ಮಾಡಿಯಪ್ಪ, ನನಗೆ ನನ್ನ ಗಂಡನನ್ನು ಜೀವಂತ ಮಾಡು ಭಗವಂತ ಅಂತ ಕೇಳಿದ. ಜೀವಂತ ಮಾಡೋದು ಕೇಳಿದಾಗ ಒಂದು ಕ್ಷಣ ಭಗವಂತ ವಿಚಾರ ಮಾಡಿದ, ಸತ್ತವ್ರನ್ನ ಬದುಕಿಸೋದು ಭಾಳ ಕಡಿಮೆ. ಅವ ಭಗವಂತ ಎಲ್ಲರಿಗೂ, ಶಿವ ಎಲ್ಲರಿಗೂ ವರ ಕೊಟ್ಟಾನ, ಆದ್ರೆ ಸಾವು ಇರಲಾರಂಥ ವರ ಯಾರಿಗೆ ಕೊಡಲಿಲ್ಲ. ಅನೇಕ ಜನ ತಪಸ್ಸು ಮಾಡಿದರು. ಅನೇಕ ಜನ ರಾಕ್ಷಸರು ಮುದ್ದಂ ಇದಕ್ಕೆ ತಪಸ್ಸು ಮಾಡಿದರು. ಯಾಕಂದ್ರೆ ಅವರು ಯಾವತ್ತೂ ಸಾವು ಇರಲಾರ್ದಂಗೆ ಬದುಕಬೇಕು. ಜನ ಮಾಡಿ ತಪಸ್ಸು ಮಾಡಿದ್ರು.
ಶಿವ ಬಂದು ಪ್ರಕಟ ಆದ, ಏನು ಬೇಕು ಅಂತ ಕೇಳಿದಾಗ ನನಗೆ ಸಾವು ಇರಲಾರ್ದಂಥ ವರ ಕೊಡು. ಅದಾಗಂಗಿಲ್ಲ ತಾನು. ಎಷ್ಟೋ ಮಂದಿಗೆ ಇನ್ನು ಹೇಳ್ಯಾನ ಪರಮಾತ್ಮ, ಸಾವು ಇರಲಾರ್ದ ವರ ಕೊಡೋಕ್ಕೆ ಸಾಧ್ಯ ಇಲ್ಲ. ಪರಮಾತ್ಮ ಶಿವ ಹೇಳ್ದ, ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದವ್ರಿಗೆ ಬ್ರಹ್ಮನು ಅದನ್ನ ಹೇಳ್ದ, ನನ್ನ ಕಡೆ ಏನೆಲ್ಲ ಕೊಡ್ತಾನೆ, ಬೇರೆ ಏನು ಬೇಕಾದ್ ಬೇಡ, ನೀ ರೊಕ್ಕ ರೂಪಾಯಿ ಸಂಪತ್ತು ಏನು ಬೇಕು, ಆದ್ರೆ ಸಾವು ಬರಬಾರದು ಅನ್ನುವಂಥದ್ದು ಮಾತ್ರ ನನ್ನ ಕೈ ಕೊಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲ ಅನೇಕ ಜನ ಅನೇಕ ರೀತಿಯಾಗಿ ಹೊರ ಕೇಳ್ಕೊಂಡ್ರು. ಆದ್ರೆ ಈಕೆ ಏನು ಕೇಳಿ ಅಂದ್ರೆ, ಭಗವಂತ ನನಗೆ ಬೇರೆ ಏನೂ ಬೇಡ, ನನಗೆ ಸೌಮಂಗಲ್ಯವನ್ನು ಕರುಣಿಸು, ಸೌಭಾಗ್ಯವನ್ನು ನನಗೆ ಕೊಡು, ನನಗೆ ಮುತ್ತೈದೆತನವನ್ನು ಕೊಡು ಅಂತ ಒಂದು ಶರಗೊಡ್ಡಿ ಬೇಡ್ಕೊಳಕ್ಕೆ ಶುರು ಮಾಡಲಿ. ಎರಡೂ ಕೈಗಳನ್ನ ಶರಗ ಮುಂದೆ ಮಾಡಿ, ನನಗೆ ಪತಿಭಿಕ್ಷೆಯನ್ನು ನೀಡು ಭಗವಂತ ಅಂತ ಕೇಳಿ ಪಾದ ಮೇಲೆ ಬಿದ್ದು ಉಳ್ಯಾಡಿ ಅಳಾಕತ್ತಕ್ಕಿನ ಮಗ. ಆವಾಗ ಈಕೆಯಲ್ಲಿರುವಂಥ ಭಕ್ತಿ ನೋಡಿ, ಈಕೆಯಲ್ಲಿರುವಂಥ ಶ್ರದ್ಧೆ ನೋಡಿ, ಈಕೆಯಲ್ಲಿರುವಂಥ ಪತಿಯ ಮೇಗಿನ ಪ್ರೀತಿಯನ್ನು ನೋಡಿ ಆ ಪರಮಾತ್ಮ ಏನು ಮಾಡ್ತಾನೆ, ಕೈ ಎತ್ತಿ ತಥಾಸ್ತು ಅಂದಬಿಟ್ಟು. ತಥಾಸ್ತು ಅಂದಾಗ ಆ ಕ್ಷಣಕ್ಕೆ ಆ ರಾಜಕುಮಾರ ಟಕ್ಕನ ಎಚ್ಚರಾಗಿ ಎದ್ದು ಕುಂತ. ಅವನು ಪರಮಾತ್ಮನ ದರ್ಶನ ಮಾಡ್ಕೊಂಡು, ಅಬಾಬಾ ಭಗವಂತ ನನ್ನ ಜೀವ ಹೋದರೂ ಸಹಿತ ನೀ ನನ್ನ ಕಾಪಾಡಿದಪ್ಪ ತಿಳ್ಕೊಂಡು ಇಬ್ಬರೂ ಕೂಡಿ ಭಗವಂತನ ಕಾಲ ಮೇಲೆ ಬಿದ್ದು ನಮಸ್ಕಾರ ಮಾಡಕತ್ತರು. ಆಕಿನೂ ಎಷ್ಟು ಖುಷಿಯಾಗಿ ಏನು ಮಾಡ್ತಾರಂದ್ರೆ, ಅವರಿಬ್ಬರು ಗಂಡ ಹೆಂಡತಿ ಕೂಡಿ ಇಷ್ಟೆಲ್ಲ ಆಗಕ್ಕೆ ಟೈಮ್ ಎಷ್ಟಾಗಿತ್ತು, ಸುಮಾರು ನಸಿಗ್ನಾಗ 4:45 5 ಚುಮ್ಮು ಬೆಳಕು ಬರತ್ತಿತ್ತು. ಸೂರ್ಯನ ಕಿರಣಗಳು ಹಂಗೆ ಸಣ್ಣಂಗೆ ಪಸರಿಸಾಕತ್ತಿದ್ದು. ಇನ್ನು ಸೂರ್ಯೋದಯ ಆಗಿರಲಿಲ್ಲ, ಆದರೂ ಸಣ್ಣಂಗೆ ನಸಿಗ್ನಾಗ ಬೆಳಗಿನ ಜಾವ ಬೆಳಕು ಬೀಳ್ತಿರ್ತಿಲ್ಲ. ಆ ಸಮಯ ಆಯಿತು. ಮಂದಿಗೆಲ್ಲ ಅದ ಚಿಂತೆ, ರಾತ್ರಿ ನಿದ್ದೆ ಎತ್ತಿದೆ ಎಷ್ಟೋ ಮಂದಿಗೆ. ಇವು ಎಲ್ಲೋ ಸತ್ತು ಹೆಣದ ಜೋಡಿ ಐತೋ, ಹಾರ್ಟ್ ಅಟ್ಯಾಕ್ ಸಾಯ್ತೋ ಇವು ಒಂದಿಷ್ಟು ವಿಚಾರ ಮಾಡಕತ್ತಿದ್ದು. ಊರನ್ನು ಒಂದೆಲ್ಲ ಹರ್ಯಾಗ ಎದ್ದು ಜಳಕ ಮಾಡೋದು ಖಬರ್ ಹಾರಿ ಎಲ್ಲ ಓಡಿ ಸ್ಮಶಾನ ಕಡೆ ಬರಾಕತ್ತು. ಎಲ್ಲ ಊರು ಮಂದಿ ಎಲ್ಲ ಸ್ಮಶಾನಕ್ಕೆ ಬಂದು ತಡ ಇಲ್ಲದೆ ನೋಡ್ತಾರೆ, ದೂರಿಂದ ನೋಡ್ತಾರೆ. ಇಬ್ಬರು ಗಂಡ ಹೆಂಡತಿ ಕೂಡಿ ಪರಮಾತ್ಮನ ಪಾದಪೂಜೆ ಮಾಡೋಕ್ಕೆ ಶುರು ಮಾಡಿದರು. ಇನ್ನೆಲ್ಲ ನೋಡಿ ಮಂದಿ ದಿಗ್ಭ್ರಾಂತ ಆಗಿಬಿಟ್ಟವ್ರು. ಏನೋ ಮಾರಾಯ, ರಾತ್ರಿ ರಾಜಕುಮಾರ ಸತ್ತದ ಹೆಣದ ಜೊತೆ ಬಿಟ್ಟು ಹೋಗಿವಿ, ಹರ್ಯಾಗಿ ಹೊರಟಿಗೆ ರಾಜಕುಮಾರ ಎದ್ದು ಕೂತು ಶಿವನ ಪಾದಪೂಜೆ ಮಾಡೋಕತ್ತಲ್ಲ, ಏನಿದು ಮಹಿಮೆ ಅಂತ ತಿಳ್ಕೊಂಡು ಎಲ್ಲರೂ ಬಂದಲ್ಲಿ ಶಿವನ ದರ್ಶನ ಮಾಡ್ಕೊಂಡು ಎಲ್ಲರೂ ನಮಸ್ಕಾರ ಮಾಡ್ತಾರೆ. ಆವಾಗ ಪರಮಾತ್ಮ ಒಂದು ಆಶೀರ್ವಾದ ಮಾಡ್ತಾನೆ. ಏನಂದ್ರೆ, ನೋಡುವ ತಾಯಿ, ನೀನು ಭಕ್ತಿ ಶ್ರದ್ಧೆಯಿಂದ ಇವತ್ತು ನಿನ್ನ ಗಂಡನನ್ನು ಜೀವಂತ ಮಾಡಿಕೊಳ್ಳೋ ಸಲುವಾಗಿ, ನಿನ್ನ ಗಂಡನನ್ನು ಪಡೆಯುವ ಸಲುವಾಗಿ ಈ ಮಧ್ಯರಾತ್ರಿ ಸ್ಮಶಾನದೊಳಗೆ ಸುರಿಯುವಂಥ ಮಳೆ ಒಳಗೆ ಶ್ರದ್ಧೆಯಿಂದ ನೀನು ಈ ನಂದಿಯ ಆಕಾರದಲ್ಲಿ, ಈ ಎತ್ತಿನ ಆಕಾರದೊಳಗೆ ನನ್ನನ್ನು ಪೂಜಿಸಿ ಈ ಒಂದು ವರ ಪಡ್ಕೊಂಡಿಯಲ್ಲ, ಇವತ್ತಿನಿಂದ ಈ ಅಮಾಸೆ ಮಣ್ಣೆತ್ತಿನ ಅಮಾಸೆಯತ್ತೆ ಲೋಕರೂಢಿಯಾಗಲಿ. ಯಾರು ಈ ದಿನ ಮಣ್ಣಿನಿಂದ ಎತ್ತ ಮಾಡಿ ಅದನ್ನು ಪೂಜೆ ಮಾಡಿ ಅದರ ಆಶೀರ್ವಾದವನ್ನು ತಗೋತಾರೋ ಅವ್ರಿಗೆ ಬೇಡಿದ ಎಲ್ಲ ಆಸೆ ಆಕಾಂಕ್ಷೆಗಳು ಈಡೇರಲಿ ಅಂಥೇಳಿ ಇವತ್ತು ಆಶೀರ್ವಾದ ಮಾಡತ್ತೀನಿ ಅಂಥೇಳಿ ಶಿವ ಎಲ್ಲರಿಗೆ ಕೈ ಎತ್ತಿ ಆಶೀರ್ವಾದ ಮಾಡ್ದ. ಆವತ್ತಿನಿಂದ ಇವತ್ತಿನ ತನಕ ಇದು ಮಣ್ಣೆತ್ತಿನ ಅಮಾಸೆ.